ಆಯ್ತಾ? ನಮಸ್ಕಾರ. ಪ್ರಾರ್ಥನೆ ಮೊದಲನೇದಾಗಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವ ಉಪಾಸ್ಮಹೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಿಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತ್ಯಾ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಈಗ ಭಾಗವತದ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತುನ್ವಯಾದಿ ಇತರತಶ್ಚ ಅರ್ಥೇಷು ಅಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ತತ್ಯ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ. ಕೃಷ್ಣ ಪರಮಾತ್ಮ ವೇದವ್ಯಾಸ ದೇವರಿಗೆ, ಶುಕಮಹಾಮುನಿಗಳಿಗೆ ಮತ್ತು ಎಲ್ಲ ಗುರು ಹಿರಿಯರಿಗೆ ನಮಸ್ಕಾರಗಳು. ಇಲ್ಲಿ ಸೇರುವ ಎಲ್ಲರಿಗೂ ಕೂಡ ನನ್ನ ಆಧಾರದ ನಮಸ್ಕಾರಗಳು. ಭಾಗವತ ಚಿಂತನದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಶುಕಾಚಾರ್ಯರೇ ಹೇಳ್ತಾರೆ, ದೇವತೆಗಳು ಆ ಸಮುದ್ರ ಮಂಥನ ಮಾಡಿರುವಂಥ ಅಮೃತ ಅಂತ ತಂದು ಆ ಪರೀಕ್ಷಿತರಾಗಿ ನಾವು ಇದನ್ನು ಕೊಡ್ತೀವಿ, ನಮಗೆ ಭಾಗವತ ಹೇಳಿ ಅಂತ ಹೇಳಿದಾಗ, ಭಾಗವತಕ್ಕೂ ಮತ್ತೆ ಅಮೃತಕ್ಕೂ ವ್ಯತ್ಯಾಸ ಇದು ನೋಡ್ತಾ ಇದ್ದೀರಾ, ಹೋಲಿಕೆ ಮಾಡ್ತಾ ಇದ್ದೀರಾ? ಖಂಡಿತ ಹೋಲಿಕೆ ಮಾಡೋಕ್ಕಾಗಲ್ಲ. ಅಮೃತ ಒಂಥರ ಗಾಜಿನ ತುಂಡಿದ್ದಂಗೆ, ಆದರೆ ಭಾಗವತ ಕೌಸ್ತುಭಮಣಿ ಅಂತ ಹೇಳ್ತಾರೆ. ಕೌಸ್ತುಭಮಣಿ ಅಂತ ಹೇಳ್ತಾರೆ. ಅಂತ ಅಷ್ಟು ಉನ್ನತ ಮಟ್ಟದಲ್ಲಿರುವಂಥ ಭಾಗವತ ಆ ಶ್ರವಣ ಮಾಡಿದ್ರೆ ಎಲ್ಲ ಪಾಪ ಪರಿಹಾರ ಆಗಿ ಅವನ ಜೀವನಿಗೆ ಮುಕ್ತಿ ಸಿಗತ್ತೆ. ಅವನು ಶುದ್ಧನಾಗ್ತಾನೆ, ಉತ್ತಮ ಕುಲದಲ್ಲಿ ಜನ್ಮ ತಾಳ್ತಾನೆ, ಕೊನೆಯಲ್ಲಿ ಅವನಿಗೆ ಮೋಕ್ಷ ಸಿಗತ್ತೆ. ಅಂಥ ಒಂದು ಪವಿತ್ರವಾದ ಭಾಗವತಕ್ಕೂ ಮತ್ತೆ ನೀವು ಅಮೃತಕ್ಕೂ ನೀವು ಇದು ಮಾಡ್ತಾ ಇದ್ದೀರಾ, ಹೋಲಿಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆ ದೇವತೆಗಳಿಗೆ ಹೇಳ್ತಾರೆ. ಶುಕಮಹಾಮುನಿಗಳು ಹೇಳ್ತಾರೆ. ವೇದವ್ಯಾಸ ದೇವರು ಪ್ರಾರಂಭದಲ್ಲಿ ಭಾಗವತ ಪುರಾಣದಲ್ಲಿ ಯಾರು ಶ್ರವಣ ಫಲ ಯಾರಿಗೆ ಸಿಗತ್ತೆ ಅಂತ ಕೇಳಿದ್ದಾರೆ. ಆವಾಗ ಭಾಗವತದಲ್ಲೇ ವೇದವ್ಯಾಸ ದೇವರು ಹೇಳಿದ್ದಾರೆ, ಯಾರು ಭಾಗವತನ ಶ್ರದ್ಧಾ ಭಕ್ತಿಯಿಂದ ಶ್ರವಣ ಮಾಡ್ತಾರೆ ಅವ್ರಿಗೆ ಪೂರ್ಣ ಫಲ ಕೊಡ್ತೀನಿ ಅಂತ ಹೇಳಿದ್ದಾನೆ ಕೃಷ್ಣ. ಯಾರು ಭಾಗವತ ಹೇಳ್ತಾರೋ ಅವ್ರಿಗೂ ಕೂಡ ಭಾಗವತದ ಶ್ರವಣದ ಫಲ ಸಿಗತ್ತೆ ಅಂತ ಹೇಳ್ತಾರೆ. ಭಾಗವತ ಯಾರು ಭಾಗವತ ಹೇಳಿ ದಯವಿಟ್ಟು ನಾವು ಕೇಳಬೇಕು ಅಂತ ಹೇಳ್ತಾರಲ್ಲ, ಅವ್ರಿಗೂ ಕೂಡ ಶ್ರವಣದ ಫಲ ಸಿಗತ್ತೆ ಅಂತ ಹೇಳ್ತಾರೆ. ನೋಡಿ, ಅಷ್ಟೇ ಅಲ್ಲ, ಇನ್ನೂ ಮುಂದುವರಿತಾರೆ ಅವರು. ಯಾರು ಭಾಗವತನ ನೀವು ಕೇಳಿ, ನಾನು ಕೇಳ್ತಾ ಇದ್ದೆ, ತುಂಬ ಇದಾಗಿರುತ್ತೆ, ಉತ್ತಮವಾದ ಒಂದು ಶ್ರವಣ ಮಾಡಬೇಕು, ಉತ್ತಮ ಕತೆ, ಅದು ಭಗವಂತನ ಕತೆ ಅಂತ ಯಾರು ಪ್ರೇರಣೆ ಕೊಡ್ತಾರೆ ಬೇರೆಯವ್ರಿಗೆ, ಅವ್ರಿಗೆ ಅಧಿಕ ಫಲ ಸಿಗತ್ತೆ. ಯಾರು ವ್ಯವಸ್ಥೆ ಮಾಡ್ತಾರೆ ಭಾಗವತದ ಪ್ರವಚನಕ್ಕೆ ಅಥವಾ ಶ್ರವಣಕ್ಕೆ, ಆ ಯೋಜನೆಯಲ್ಲಿ, ಆ ವ್ಯವಸ್ಥೆಯಲ್ಲಿ ಯಾರ್ಯಾರು ಅಲ್ಪ ಮಾಡಿರ್ತಾರೆ ಸಹಾಯ, ಅವ್ರು ಎಲ್ರಿಗೂ ಕೂಡ ಭಾಗವತದ ಶ್ರವಣದ ಫಲ ಸಿಗತ್ತಂತೆ. ಶ್ರವಣದ ಫಲ ಸಿಗತ್ತಂತೆ. ಆ ರೀತಿ ಭಾಗವತ ಎಲ್ಲ ಕುಟುಂಬದ ಎಲ್ಲ ಹಿರಿಯರಿಗೂ
ಆ ಒಂದು ಫಲ ಸಿಗತ್ತೆ ಈ ಹಿರಿಯರಿಗೆ ಮತ್ತು ಕಿರಿಯರಿಗೆ. ಯಾರು ಆ ಒಂದು ವ್ಯವಸ್ಥೆಗೆ ಒಂದು ಸಹಾಯ ಮಾಡಿರ್ತಾರೆ ಅಂಥವರೆಲ್ಲರಿಗೂ ಕೂಡ, ಕುಟುಂಬದ ಎಲ್ಲರಿಗೂ ಕೂಡ ಭಾಗವತ ಶ್ರವಣ ಸಿಗತ್ತೆ. ಮನಸ್ಸಿನಲ್ಲಿ ನಾವು ಅಂದ್ಕೊಂಡ್ರೆ ಭಕ್ತಿಯಿಂದ ಯಾರಿಗೆ ಹಿರಿಯರಿಗೆ ಯಾರಿಗೆ ಶ್ರಾದ್ದ ಆಗ್ತಾ ಇರಲ್ಲ ಅಥವಾ ಮುಕ್ತಿ ಇನ್ನೂ ಸಿಕ್ಕಿರಲ್ಲ ಯಾವುದೋ ಕಾರಣಕ್ಕಾಗಿ, ಅಂಥವ್ರು ಎಲ್ರಿಗೂ ಕೂಡ, ಕುಟುಂಬದ ಎಲ್ಲ ವಂಶಸ್ಥರಿಗೂ ಕೂಡ ಭಾಗವತ ಫಲ ನಾನು ಕೊಡ್ತೀನಿ ಅಂತ ವೇದವ್ಯಾಸ ದೇವರೇ ಭಾಗವತ ಪುರಾಣದ ಪ್ರಾರಂಭದಲ್ಲೇ ಹೇಳಿದ್ದಾರೆ. ಆ ಅಂಶ ಪದ್ಮ ಪುರಾಣದಲ್ಲೂ ಬರುತ್ತೆ, ಗರುಡ ಪುರಾಣದಲ್ಲೂ ಬರುತ್ತೆ, ವಿಷ್ಣು ಪುರಾಣದಲ್ಲೂ ಬರುತ್ತೆ, ಸ್ಕಾಂದ ಪುರಾಣದಲ್ಲೂ ಬರುತ್ತೆ. ಅಂದರೆ ಭಾಗವತದ ಫಲ ಆ ಎಲ್ಲ ಪುರಾಣಗಳಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಆ ಶೌನಕಾದಿ ಮುನಿಗಳು ಸೂತ ಪುರಾಣಿಕರಿಗೆ ಕೇಳ್ತಾರೆ, ಹಾಗಾದ್ರೆ ಯಾರು ಕೇಳ್ಬೇಕು ಅದನ್ನ ಅಂತ ಕೇಳ್ತಾರೆ. ಯಾರು ಕೇಳ್ಬೇಕು ಹಾಗಾದ್ರೆ ಎಲ್ಲರೂ ಕೇಳಬೇಕು ಅಂತ ಹೇಳ್ತಾರೆ. ಪತಿತ ಸ್ಕಲಿತೋ ವಾರ್ತಃ ಕೃತ್ವಾವ ವಿವಿಶೋಭ್ರುವನ್ ಅಂತ ಅವ್ರು ಹೇಳ್ತಾರೆ. ಎಲ್ಲರೂ ಕೇಳಬೇಕು, ಪುರುಷರು ಕೇಳಬೇಕು, ಸ್ತ್ರೀಯರು ಕೇಳಬೇಕು, ಮಕ್ಕಳು ಕೇಳಬೇಕು, ವೃದ್ಧರು ಕೇಳಬೇಕು, ಯುವಕರು ಕೇಳಬೇಕು, ಯುವತಿಯರು ಕೇಳಬೇಕು. ಯಾರು ತಮ್ಮ ಇಷ್ಟಾರ್ಥಗಳನ್ನ ಇಟ್ಕೊಂಡು ಕೇಳ್ತಾರೋ ಆ ಇಷ್ಟಾರ್ಥಗಳೆಲ್ಲವೂ ಕೂಡ ಆಗತ್ತೆ ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ಅಂದರೆ ಯಾರು ಗರ್ಭಿಣಿಯರಿರ್ತಾರೆ, ನನಗೆ ಪ್ರಸವ ಸುಲಭವಾಗಲಿ, ಒಳ್ಳೆ ಉತ್ತಮವಾದ ಸಂತಾನ ಆಗಲಿ ಅಂತ ಆ ಒಂದು ಇಷ್ಟದಿಂದ, ಆ ಒಂದು ಅಪೇಕ್ಷೆಯಿಂದ ಭಾಗವತ ಕೇಳ್ತಾರೆ. ಆ ಭಾಗವತ ಕೇಳೋರಿಗೆ ಗರ್ಭಿಣಿಯರಿಗೂ ಕೂಡ ಪ್ರಸವ ತುಂಬ ಸುಲಭವಾಗಿ ಆಗುವಂಗೆ ಮತ್ತು ಆ ಒಂದು ಉತ್ತಮ ಸಂತಾನ ಆಗುವಂಗೆ ಫಲ ಕೊಡ್ತಾನೆ. ಯಾರೋ ಇರ್ತಾರೆ ಅನಾರೋಗ್ಯ ಇರುತ್ತೆ, ಅನಾರೋಗ್ಯ ಇದ್ದರೂ ಕೂಡ ಅವರು ನಾನು ಶ್ರವಣ ಮಾಡ್ತೀನಿ, ಭಾಗವತ ಶ್ರವಣ ಮಾಡ್ತೀನಿ, ನನಗೆ ಆರೋಗ್ಯ ಸರಿ ಹೋಗ್ಲಿ ಅಂತ ಹೇಳಿದ್ರೆ ಭಗವಂತ ಆ ಫಲನೂ ಕೊಡ್ತಾನೆ. ಯಾರು ಉದ್ಯೋಗ ಇರಲ್ಲ, ಉದ್ಯೋಗ ನಂಗೆ ಸಿಗಬೇಕು, ನಾನು ಭಾಗವತನ ಕೇಳ್ತೀನಿ ನಾನು ಅಂತ ಹೇಳ್ತಾರೆ, ಭಾಗವತ ಕೇಳ್ತಾರೆ, ಅಂಥವ್ರಿಗೆ ಉದ್ಯೋಗದ ಫಲ ಕೊಡ್ತಾನೆ. ವಿವಾಹ ಆಗಿರಲ್ಲ, ಯಾರು ವಿವಾಹ ಆಗಿರಲ್ಲ ವಿವಾಹ ಆಗಲಿ ಅನ್ನುವಂಥ ಅಪೇಕ್ಷೆಯಿಂದ ನಾವು ಮನೇಲಿ ಕೇಳ್ತೀವಿ ಅಂತ ಹೇಳಿದ್ರೆ ಅವರ ಪರವಾಗಿ ಕೇಳಿದ್ರು ಕೂಡ ಭಗವಂತ ಫಲ ಕೊಡ್ತಾನಂತೆ. ಆ ರೀತಿ ಯಾರು ಹಿರಿಯರಿಗೆ ಯಾರಿಗೋ ಬೈದಿರ್ತಾರೆ, ದೇವ್ರಿಗೆ ಬೈದಿರ್ತಾರೆ, ದೇವ್ರಿಗೆ ಬೈತೆ, ಏನಪ್ಪ ದೇವ್ರು ನಾನು ಎಷ್ಟು ಕೇಳ್ಕೊಂಡ್ರು ನನ್ನ ಇಷ್ಟಾರ್ಥನ ಮಾಡೇ ಇಲ್ಲ, ಅವನಿಗೆ ಕಿವಿನೇ ಕೇಳಿಸಲ್ಲ ಅವನಿಗೆ ಅಂತನೆಲ್ಲ ಬೈಕೊಂಡಿರ್ತೀವಿ ನಾವು. ಆ ಬೈಕೊಂಡಿರೋದವರೆಲ್ಲ ಯಾರು ಭಗವಂತನ ಕತೆ ಕೇಳ್ತಾರೆ ಆ ಎಲ್ಲ ಪಾಪ ಪರಿಹಾರ ಆಗತ್ತೆ ಆ ಶ್ರವಣದಿಂದ. ಶ್ರವಣದಿಂದ ಅಂದರೆ ಭಾಗವತದ ಶ್ರವಣದಿಂದ ಉತ್ತಮವಾದ ಶ್ರವಣ, ಸಕಾರಾತ್ಮಕದ ವಿಚಾರಗಳನ್ನ ಕೇಳೋ ಅಂತ ಒಂದು ಹವ್ಯಾಸ ಮಾಡ್ಕೋಬೇಕು. ಉತ್ತಮವಾದ ವಿಚಾರಗಳನ್ನ ಕೇಳಿದಾಗ ಉತ್ತಮವಾದ ಒಂದು ತರಂಗಗಳು ನಮ್ಮಲ್ಲಿ ಬರುತ್ತೆ, ಪಾಸಿಟಿವ್ ವೈಬ್ರೇಷನ್ ಅಂತ ಹೇಳ್ತಾರೆ. ಮನೆಯಲ್ಲೂ ಕೂಡ ಯಾರು ಕೇಳ್ತಾ ಇದ್ದಾರೋ ಆ ಭಗವಂತನ ಕತೆ ಕೇಳಿದಾಗ ಇಡೀ ಮನೆಯಲ್ಲಿ ಒಂದು ಒಳ್ಳೆ ಭಕ್ತಿಯ ಶ್ರದ್ಧೆಯ ಒಂದು ವಾತಾವರಣ ನಿರ್ಮಾಣ ಆಗತ್ತೆ. ಶ್ರವಣದಿಂದ ಏನು ಲಾಭ ಅಂತ ಹೇಳಿದ್ರೆ ನಮಗೆ ಉತ್ತಮವಾದ ಒಂದು ಫಲ ಸಿಗತ್ತೆ. ಒಂದು ಘಟನೆ ಜ್ಞಾಪಕ ಬರುತ್ತೆ. ಒಬ್ಬ ದರೋಡೆಕಾರ ಇದ್ದ, ಅವನು ದರೋಡೆ ಮಾಡ್ತಾ ಇದ್ದ, ಕಳ್ತನ ಮಾಡ್ತಾ ಇದ್ದ. ಅವನು ಕಳ್ತನ ಮಾಡ್ಬೇಕಾದ್ರೆ ತಕ್ಷಣ ಅವನಿಗೆ ಬಚ್ಚಿಟ್ಕೊಳ್ಳೋಕೆ ಜಾಗ ಸಿಗಲಿಲ್ಲ. ಅದಕ್ಕೋಸ್ಕರ ಒಂದು ದೇವಸ್ಥಾನ ಇತ್ತು, ಆ ದೇವಸ್ಥಾನದಲ್ಲಿ ಅವನು ಬಚ್ಚಿಟ್ಕೊಂಡ. ಆ ದೇವಸ್ಥಾನದಲ್ಲಿ ಏನಾಗಿತ್ತು ಅಂದರೆ ಆ ಗ್ರಾಮದಲ್ಲಿ ಎಲ್ಲ ಅನಿಷ್ಟಗಳು ನಡೀತಾ ಇತ್ತು. ಎಲ್ರಿಗೂ ಏನೋ ಒಂಥರ ಮನಸ್ಸಿನ ನೆಮ್ಮದಿ ಇರಲಿಲ್ಲ. ಹಾಗಾಗಿ ಆ ಗ್ರಾಮಸ್ಥರೆಲ್ಲ ಸೇರಿ ನಾವು ಭಾಗವತ ಹೇಳಸನ್ನ, ಆ ಭಾಗವತ ಕೇಳಿದ್ರೆ ಮನಸ್ಸು ನೆಮ್ಮದಿ ಆಗತ್ತೆ, ನಮ್ಮ ಗ್ರಾಮಕ್ಕೂ ಒಳ್ಳೇದಾಗತ್ತೆ ಅಂಥೇಳಿ ಆ ಊರಿನ ಹಿರಿಯರೆಲ್ಲ ಸೇರಿಕೊಂಡು ಭಾಗವತ ಹೇಳ್ಸೋಣ ಅಂಥೇಳಿ ಭಾಗವತ ಹೇಳಿಸ್ತಾ ಇದ್ರು ಆ ದೇವಸ್ಥಾನದಲ್ಲಿ. ಆ ಹರಿದಾಸರು ಒಬ್ರು ಇದ್ರು, ಅವರು ಸುಮಾರು 30-40 ವರ್ಷದಿಂದ ಭಾಗವತ ಹರಿಕಥಾ ಎಲ್ಲ ಹೇಳಿ ಅಭ್ಯಾಸ ಇತ್ತು. ಹಾಗಾಗಿ ಅವ್ರನ್ನ ಕರೆದ್ರು, ಅವರು ಹೇಳಕ್ಕೆ ಶುರು ಮಾಡಿದ್ರು. ಸರಿ, ಹೇಳಕ್ಕೆ ಶುರು ಮಾಡಿದಾಗ ಸುಮಾರು ಒಂದು 8-10 ದಿವಸ ಆಗಿತ್ತು. ಆವಾಗ ಭಾಗವತದ ದಶಮ ಸ್ಕಂದದ ಕೃಷ್ಣನ ಒಂದು
ಬಲರಾಮನ ಒಂದು ಬಾಲ ಲೀಲೆಗಳನ್ನು ಹೇಳ್ತಾ ಇದ್ರು ಆ ಹರಿದಾಸರು. ಅದೇ ಸಮಯದಲ್ಲಿ ಆ ಕಳ್ಳ ಬಚ್ಚಿಟ್ಕೊಂಡಿದ್ದ, ಅವನು ಬಾಗಿಲ ಹಿಂದೆ ಇದ್ದ. ಆ ಭಾಗವತದ ಹರಿದಾಸರು ಹೇಳ್ತಾ ಇರ್ಬೇಕಾದ್ರೆ ಆ ಭಗವಂತನ ಕೃಷ್ಣನ ಆ ಶಿಶುವಿನ ಚಿಕ್ಕ ಬಾಲಕನ ಕತೆ ಹೇಳ್ತಾ ಇರ್ಬೇಕಾದ್ರೆ ಹೇಳಿದ್ರು, ಕೃಷ್ಣ ಮತ್ತೆ ಬಲರಾಮ ಬಂಗಾರದ ಒಡವೆಗಳನ್ನ ಹಾಕೊಂಡಿದ್ದ, ಕಿವಿಗಳಿಗೆ ಓಲೆ ಹಾಕೊಂಡಿದ್ದ, ಕತ್ತಿಗೆ ಸರ ಹಾಕೊಂಡಿದ್ದ, ಬಂಗಾರದ ಕಿರೀಟ ಹಾಕೊಂಡಿದ್ದ, ಕಾಲಿಗೆ ಬಂಗಾರದ ಗೆಜ್ಜೆ ಹಾಕೊಂಡಿದ್ದ. ಆ ರೀತಿ ಎಲ್ಲ ಒಡವೆಗಳದೆಲ್ಲ ಹೇಳ್ತಾರೆ. ಅಂಥ ಒಂದು ಸುಂದರವಾದ ಆ ಬಾಲಕೃಷ್ಣ ಮತ್ತೆ ಬಲರಾಮ ಇಬ್ರೂ ಕೂಡ ಅಷ್ಟು ಸುಂದರವಾಗಿದ್ರು. ಬಂಗಾರದ ಒಡೆಗಳನ್ನ ಹಾಕೊಂಡು, ಬಂಗಾರದ ಒಂದು ನಾಣ್ಯಗಳನ್ನೆಲ್ಲ ಹಾಕೊಂಡು, ಅವರು ಬಟ್ಟೆಗಳನ್ನೆಲ್ಲ ಹಾಕೊಂಡು ಅಷ್ಟು ಚೆನ್ನಾಗಿದ್ರು ಅಂತ ಹೊಗಳ್ತಾ ಇದ್ರು. ಎಲ್ಲ ಆಯ್ತು. ಆ ಭಾಗವತ ಪ್ರವಚನ ಎಲ್ಲ ಆವತ್ತಿನ ದಿವಸದ್ದಾಯ್ತು. ಎಲ್ರಿಗೂ ಪ್ರಸಾದ ಕೊಟ್ಟರು, ಎಲ್ಲರೂ ಹೊರಟರು. ಆ ಹರಿದಾಸರು ಕೂಡ ಹೊರಟರು. ಹೊರಗಡೆ ಬಂದಾಗ ಇವನು ತಕ್ಷಣ ಬಂದು ಹರಿದಾಸರಿಗೆ ನಮಸ್ಕಾರ ಮಾಡಿ ಹೇಳ್ದ, ಹರಿದಾಸೇ, ನೀವು ಹೇಳಿದ್ರಲ್ಲ ಆ ಬಾಲಕರು ಒಡವೆಗಳನ್ನ ಹಾಕೊಂಡಿದ್ದು ಆ ಕೃಷ್ಣ ಬಲರಾಮ ಅನ್ನೋನವರು ಬಂಗಾರದ ಒಡವೆಗಳನ್ನ ಹಾಕೊಂಡಿದ್ದು, ವಜ್ರದ ಹಾಕೊಂಡಿದ್ರು ಅಂತ ಹೇಳಿದ್ರಲ್ಲ, ಅವ್ರು ಎಲ್ಲಿ ಸಿಗ್ತಾರೆ ಅಂತ ಕೇಳಿದೆ. ಅದಕ್ಕೆ ಹರಿದಾಸರು, ಅಯ್ಯೋ ನಾನು ಕಥೆನಪ್ಪ ಹೇಳಿದ್ದು, ಕಥೆನೂ ಹೇಳಿದ್ದು ನಾನು ಅಂತ ಹೇಳಿದ್ರು. ಇಲ್ಲೆಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರ. ಇಲ್ಲಪ್ಪ, ಕತೆ ಅದು, ಸುಮ್ಮನೆ ಕತೆ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಅಂತ ಹೇಳಿದ್ರು. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರ, ನಾನು ದೊಡ್ಡ ಕಳ್ಳ, ನಾನು ನಿಮ್ಮನ್ನೇ ಕೊಂದ್ಬಿಡ್ತೀನಿ, ನಾನು ನಿಜ ಹೇಳಿ, ನಾನು ಎಲ್ಲಿ ಸಿಗ್ತಾರೆ ಅವರು ಹುಡುಗರು, ನಾನು ಕಳ್ಳ, ನಾನು ಅಂಥ ಒಡವೆ ಹಾಕೊಂಡಿರೋಂಥ ಹುಡುಗರು ಸಿಕ್ಕಿದ್ರೆ ಅಂದ್ರೆ ಅವನು ಕೊಂದ್ಬಿಟ್ಟು ಆ ಒಡವೆನೆಲ್ಲ ತೊಗೊಂಡ್ರೆ ನಾನು ಜೀವನದಲ್ಲಿ ಕಲ್ತಾನೇ ಬಿಟ್ಬಿಡ್ತೀನಿ, ನಾನು ಅಷ್ಟು ಇದಾಗಿದ್ದಾರೆ. ಆದ್ರೆ ಹುಡುಗರು ಎಲ್ಲಿ ಸಿಗ್ತಾರೆ ಹೇಳಿ ನನಗೆ. ಆವಾಗ ಭಯ ಪಡ್ಕೊಂಡವರು ಹರಿದಾಸ್ ಹೇಳಿದ್ರು, ಇಲ್ಲೇ ಸಿಗ್ತಾರಪ್ಪ, ಬೆಳಗ್ಗೆ 4 ಗಂಟೆಗೇನೆ ಅವ್ರು ಬರ್ತಾರೆ, ಬಲರಾಮ ಮತ್ತೆ ಕೃಷ್ಣ, ಅವ್ರನ್ನ ಬೇಕಾದ್ರೆ ನೀನು ಇದು ಮಾಡ್ಕೊ ಅಂತ ಬಿಟ್ಟು ಅವ್ರಿಗೆ ತಪ್ಪಿಸ್ಕೊಂಡ್ಬಿಟ್ರು. ಸದಿ ಇನ್ನೆಲ್ಲಿ ಇನ್ನು ನನ್ನನ್ನೇ ಹೊಡೆದಾಕ್ಬಿಡ್ತಾನೋ ಏನೋ ಅಂತೇಳಿ ಹಂಗೆ ಹೇಳ್ಬಿಟ್ಟು ತಪ್ಪಿಸ್ಕೊಂಡ್ರು. ಆ ಕಳ್ಳ ಏನು ಮಾಡ್ದ, ನೋಡಿ ಆ ಕಳ್ಳ ಯೋಚನೆ ಮಾಡ್ದ, ಬೆಳಗಿನ ಜಾವ 4 ಗಂಟೆ ಅಂದರೆ ನಾನು ಮನೆಗೆ ಹೋಗಿ ಬರೋ ಅಷ್ಟೊತ್ತಿಗೆ ಏನಾರು ಹೊರಟೋಗಿದ್ರೆ ಕಷ್ಟ ಅಂತೇಳಿ ಅಲ್ಲೇ ಕೂತ್ಕೊಂಡ. ಒಂದು ಮರದ ಮೇಲೆ ಕೂತ್ಕೊಂಡು ಬಲರಾಮ ಕೃಷ್ಣ ಅಂತ ಹೇಳ್ತಾ ಇದ್ದ. ಯಾಕೆಂದ್ರೆ ಹೆಸರು ಮರ್ತೋದ್ರೆ ಕಷ್ಟ, ಆ ಹುಡುಗರು ನೋಡ್ಬೇಕು ನಾನು. 3:30-4 ಗಂಟೆ ಆಯ್ತು. ದಿವ್ಯವಾದ ಬೆಳಕು ಬಂತು. ಆ ಮರದ ಮೇಲೆ ಕೂತಿದ್ದವನೇ ಅವನಿಗೆ ಕಣ್ಣಿಗೆ ಹೊಡೆದಂಗಾಯ್ತು. ಅವನು ನಿದ್ದೆ ಬರ್ತಾ ಇದ್ದಿದ್ದೆಲ್ಲ ಹೋಯ್ತು. ತಕ್ಷಣ ಎಚ್ಚೆತ್ತ, ಏನಂತ ಬೆಳಕು ಬರ್ತಾ ಇದೆಯಲ್ಲ ಅಂತ. ಅವನು ನೋಡ್ತಾ ಇದ್ದ, ಇಬ್ರು ಬಾಲಕರು ಬಂಗಾರದ ಒಡವೆಗಳನ್ನ ಹಾಕೊಂಡು ಬರ್ತಾ ಇದ್ರು. ತುಂಬಾ ಮುದ್ದಾಗಿದ್ರು. ಇವನು ಮರದಿಂದ ಜಂಪ್ ಮಾಡ್ದ. ಅವ್ರ ಹತ್ರ ಬಂದ್ರೆ ಅವ್ರು ನಿಲ್ಸ್ದ. ನೋಡ್ದ, ಒಂದ್ಸಲ ಕಣ್ತುಂಬಾ ನೋಡ್ದ. ಎಷ್ಟು ಮುದ್ದಾಗಿದ್ರು ಅಂತ ಹೇಳಿದ್ರೆ ಅವನಿಗೆ ಆ ಕಳ್ತನ ಮಾಡಬೇಕು ಅನ್ನೋಂಥ ಆ ಜ್ಞಾನನೇ ಹೊರಟೋಯ್ತು. ಅವ್ರನ್ನ ಮುದ್ದು ಮಾಡಿ ಅವನು ಹೇಳ್ದ, ನಿಮ್ಮ ಒಡವೆಗಳನ್ನೆಲ್ಲ ನಾನು ಕದ್ದು ತೊಗೊಂಡೋಗ್ಬೇಕು ಅಂತಿದ್ದೆ, ನಾನು ನಿಮಗೆ ಹೊಡೆದ್ಬಿಟ್ಟು, ನಾನೊಬ್ಬ ಕಳ್ಳ, ನಾನು ದೊಡ್ಡ ಕಳ್ಳ ನಾನು. ಆದರೆ ನಿಮ್ಮ ಮುದ್ದ ಮಕ ನೋಡಿ, ನಿಮ್ಮ ಒಂದು ಇದು ನೋಡಿ ನನಗೆ ಬಂಗಾರನೂ ಬೇಡ, ಏನೂ ಬೇಡ, ನಿಮ್ಮ ಆ ಒಂದು ಸೌಂದರ್ಯ ನೋಡಿದ್ರೆ ನನಗೆ ಮನಸ್ಸೇ ವ್ಯತ್ಯಾಸ ಆಗೋಯ್ತು ನನಗೆ, ನೀವು ಹೋಗಿ ಪರವಾಗಿಲ್ಲ ಅಂತ ಹೇಳಿ. ಆವಾಗ ಕೃಷ್ಣ ಹೇಳ್ದ, ನಿಂಗೇನು ಬೇಕು ನಿಂಗೆ? ಇಲ್ಲ, ನನ್ಗೆ ಈಗೇನು ಬೇಡ ನನಗೆ ಅಂತಂದ. ಇಲ್ಲ, ಒಡವೆ ತಾನೇ ಬೇಕಾಗಿರೋದು ನಿಂಗೆ, ಒಡವೆ ತೊಗೊಂಡು ಹೋಗು ನೀನು ಅಂತ. ಇಲ್ಲ, ನನಗೆ ಒಡವೆ ಬೇಡಪ್ಪ, ಯಾಕಂದರೆ ನೀವು ಇಂಥ ಮುದ್ದಾಗಿ ಸಿಕ್ಕಿದ್ದೀರ, ನಿಮ್ಮ ದರ್ಶನ ಆದರೆ ನನಗೆ ಯಾಕೋ ಮನಸ್ಸಿನಲ್ಲೇ ಒಂಥರ ವ್ಯತ್ಯಾಸ ಆಗೋಗಿದೆ ಅಂತಂದು. ಆರೂ ಕೂಡ ಕೃಷ್ಣ ಏನು ಮಾಡ್ದ, ಆ ಬಂಗಾರದ ಒಡವೆಗಳನ್ನೆಲ್ಲ ಕೊಟ್ಟ, ನೀನು ಬದುಕು ಅಂತ. ನಾನು ಖಂಡಿತ ಇನ್ಮೇಲೆ ನಾನು ಒಡವೆಗಳನ್ನ ಕದಿಯುವಂಥದ್ದು ವ್ಯವಹಾರ ಬಿಟ್ಬಿಡ್ತೀನಿ ನಾನು. ಅದ್ಯಾಕೋ ನಿನ್ನನ್ನು ನೋಡಿದ ತಕ್ಷಣ ನನಗೆ ಭಕ್ತಿ ಬರ್ತಾ ಇದೆ, ನನ್ನ ಮನಸ್ಸೇ ವ್ಯತ್ಯಾಸ ಆಗ್ತಾ ಇದೆ.
ಅಂತ ಹೇಳಿ ಅವನು ಜಪ ಮಾಡ್ಕೊಂಡು ಅವ್ನು ಬೇಡ ಅಂದ್ರು ಕೃಷ್ಣ ಕೊಟ್ಟ. ಅವ್ನು ಗಂಟು ಕಟ್ಕೊಂಡು ಮನೆಗೆ ತೊಗೊಂಡು ಮಾರನೇ ದಿವಸ ತಿರ್ಗಾ ಪ್ರವಚನಕ್ಕೆ ಬಂದರು. ಅವರು ಆ ಹರಿದಾಸರು ಕೂತ್ಕೊಂಡ್ರು, ಪ್ರವಚನ ಎಲ್ಲ ಮಾಡಿದ್ರು. ಇವನು ಕೇಳಿಸ್ಕೊಂಡ ಅವನೇ ಹರಿದಾಸರು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟರು. ತಿರ್ಗಾ ಇವನು ಪ್ರತ್ಯಕ್ಷ ಆದ, ಗುರುಗಳೇ ಅಂತ. ಓ ಏನಪ್ಪ ತಿರ್ಗಾ ಬಂದಲ್ಲ, ಕೃಷ್ಣ ಸಿಕ್ಕದ್ನ ನನಗೆ ಅಂತಂದ. ಇಬ್ರು ಸಿಕ್ಕಿದ್ರು, ಕೃಷ್ಣ ಮತ್ತು ಬಲರಾಮ ಇಬ್ರು ನಾನು ನೋಡಿದೆ. ಎಂಥ ಮುದ್ದಾದ ಮುಖ ಅವರು ಒಡವೆಗಳು ಕೊಟ್ರು ನನಗೆ, ಕಲ್ತಾನ ಮಾಡಬೇಡ ಮೇಲೆ ಅಂತ ಹೇಳಿ ಅಂತ. ಏನ ನೀನು ಹೇಳೋದು? ನಾನು 40 ವರ್ಷದಿಂದ ಕತೆ ಹೇಳ್ತಾ ಇದ್ದೀನಿ. ಸುಮ್ಮನೆ ಅದು ಬರೆದಿರೋ ಅಂಥ ಕತೆ, ಆ ಕಥೆನ ನಾನು ಹೇಳ್ತಾ ಇದ್ದೇನೆ. ನಾನು ಆ ಕಥೆನ ನಂಬ್ಕೊಂಡು ನೀನು ಸುಳ್ಳು ಹೇಳ್ತಾ ಇದ್ದೆ. ಖಂಡಿತ ಸುಳ್ಳು ಹೇಳ್ತಾ ಇಲ್ಲ. ಆ ಇಬ್ಬರು ಮಕ್ಕಳನ್ನು ನೋಡಿದೆ ನಾನು. ನನಗೆ ಒಡವೆ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ ಅಂತ ಹೇಳ್ದ. ಆ ಒಡವೆನೆಲ್ಲ ತೋರಿಸ್ದ. ಆವಾಗ ಆ ಹರಿದಾಸರಿಗೆ ಕಣ್ಣಲ್ಲಿ ನೀರು ಬಂತು, ದುಃಖ ಆಯ್ತು. ಅಯ್ಯೋ ಕೃಷ್ಣ, 40 ವರ್ಷದಿಂದ ನಾನು ನಿನ್ನ ಕತೆ ಹೇಳ್ತಾ ಇದ್ದೀನಿ, ನನಗೆ ದರ್ಶನ ಕೊಡಲಿಲ್ಲ, ಈ ಕಳ್ಳಂಗೆ ದರ್ಶನ ಕೊಟ್ಟಿಯಲ್ಲ ನೀನು ಅಂತ. ಅವನು ಅದಕ್ಕೆ ಹೇಳ್ದ, ನೀವು ಬನ್ನಿ ನಾಳೆ ತೋರಿಸ್ತೀನಿ ನಾನು, ಬೇಕಾದ್ರೆ ನಿನ್ನ ನಿಜ ಗೊತ್ತಾಗತ್ತೆ ನಿಮಗೆ. ಹೌದಾ, ಹಾಗಾದ್ರೆ ನಾನು ಬರ್ತೀನಿ ಅಂತೇಳಿ ಮಾರನೇ ದಿವಸ ಬೆಳಗಿನ ಜಾವ 4 ಗಂಟೆಗೆ ಹೋಗ್ಬೇಕು ಅಂತ ಹೇಳಿ ಅವನ ಜೊತೆಗೇ ಇದ್ದ, ಆ ಕಳ್ಳನ ಜೊತೆಗೇ ಇದ್ದ. 4 ಗಂಟೆ ಆಯಿತು. ಆ ಕಳ್ಳ ಹೇಳ್ದ, ಓ ನೋಡಿ ಬರ್ತಾ ಇದ್ದಾರೆ, ಎಂಥ ಬೆಳಕು ಬರ್ತಾ ಇದೆ, ಬರ್ತಾರೆ ಇಬ್ರು ಬರ್ತಾ ಇದ್ದಾರೆ ನೋಡಿ ಅಂತ. ಅವ ಹರಿದಾಸರು, ಏನಪ್ಪ ಎಲ್ಲ ಕತ್ಲೆ ಇದೆಯಲ್ಲ, ಏನು ಕಾಣಿಸ್ತಾ ಇಲ್ವಲ್ಲ? ಇಲ್ಲ ಸ್ವಾಮಿ ಗುರುಗಳೇ, ಬರ್ತಾ ಇದ್ದಾರೆ ನೋಡಿ, ಇಬ್ರು ಬರ್ತಾ ಇದ್ದಾರೆ, ಎಂಥ ಬೆಳಕಿದೆ ನೋಡಿ, ಇಬ್ರು ಬರ್ತಾ ಇದ್ದಾರೆ, ಎಷ್ಟು ಸುಂದರವಾಗಿದ್ದಾರೆ. ನನಗೆ ಒಡವೆ ನಿನ್ನೆ ಕೊಟ್ಟರು, ಆದರೆ ತಿರ್ಗಾ ಹಾಕೊಂಡ್ ಬಂದಿದ್ದಾರೆ ಅವರು. ನೀವು ಕೇಳಿ, ನಿಮಗೂ ಕೊಡ್ತಾರೆ ಅಂತ ನಾನು ಹೇಳ್ದೆ. ಅವ್ರಿಗೆ ಏನು ಕಾಣಿಸ್ಲಿಲ್ಲ. ಆವಾಗ ತಲೆ ಚಚ್ಕೊಂಡ್ರು. ಆವಾಗ ಅಶರೀರ ವಾಣಿ ಆಯಿತು. ಅಶರೀರ ಆಕಾಶದಲ್ಲಿ ಒಂದು ವಾಣಿ ಬಂತು. ಹರಿದಾಸ, ನೀನು 40 ವರ್ಷದಿಂದ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀಯಾ, ಅರೆ ನಿಂಗೆ ನಂಬಿಕೆ ಇರಲಿಲ್ಲ, ನೀನು ನಂಬಿಕೆ ಇರಲಿಲ್ಲ, ಕತೆ ಅಂತ ಹೇಳ್ತಾ ಇದ್ದೀಯ ನೀನು. ಆ ಕಳ್ಳ ಕೇಳಿದಾಗ ಇಲ್ಲಿ ಸುಮ್ಮನೆ ಕತೆ ಅಷ್ಟೇ ಅಪ್ಪ, ಇಲ್ಲ ಅಂತ ಹೇಳ್ಬಿಟ್ಟ ನೀನು ನಂಬಲಿಲ್ಲ, ನೀನು ನಂಬಿಕೆ ಇಟ್ಕೊಳ್ಳಿಲ್ಲ, ನೀನು ನಂಬಿಕೆಯಿಂದ ಭಕ್ತಿಯಿಂದ ನೀನು ಹೇಳಿದ್ರೆ ನಿನಗೂ ದರ್ಶನ ಕೊಡ್ತೀನಿ ನಾನು ಅಂತ ಹೇಳಿ. ಆವಾಗ ಹರಿದಾಸರಿಗೆ ಜ್ಞಾನೋದಯ ಆಯಿತು. ಎಂಥ ತಪ್ಪು ಮಾಡಿದೆ ನಾನು, 40 ವರ್ಷದಿಂದ ಹೇಳ್ತಾ ಇದ್ದಂಥ ಕಥೆನ ಅದು ಸುಮ್ಮನೆ ಕತೆ ಅಂತ ಹೇಳ್ಬಿಟ್ಟೆ ನಾನು. ಸುಮ್ಮನೆ ಕತೆ ಅಲ್ಲ, ನಿಜವಾದ ನಡೆದಿರುವಂಥದ್ದು, ಕೃಷ್ಣ ಪರಮಾತ್ಮನ ಕತೆ ಹೇಳ್ತಾ ಇದ್ದೀನಿ, ಭಗವಂತನ ಕತೆ ಹೇಳ್ತಾ ಇದ್ದೀನಿ ಅನ್ನುವಂಥ ಆ ನಂಬಿಕೆಯಿಂದ, ದೃಢವಾದ ನಂಬಿಕೆಯಿಂದ ನಾನು ಹೇಳಿದ್ದಿದ್ರೆ ನನಗೂ ದರ್ಶನ ಕೊಟ್ಟಿರೋನು ಅಂತ ಹೇಳಿ. ಅರೆ ಆಮೇಲೆ ಭಕ್ತಿಯಿಂದ ಆಮೇಲೆ ಕೆಲವು ದಿವಸ ಆದಮೇಲೆ ದರ್ಶನ ಕೊಟ್ಟನಂತೆ ಆ ಹರಿದಾಸರಿಗೆ. ಅವರು ಭಕ್ತಿಯಲ್ಲಿ ವ್ಯತ್ಯಾಸ ಆಯಿತು. ಆ ದರೋಡೆಕೋರ ಅವನು ಶ್ರವಣದ ಒಂದು ಲಾಭ ನಿಮಗೆ ಹೇಳ್ತಾ ಇದ್ದೀನಿ, ಅವನು ಕಳ್ತನ ಎಲ್ಲ ಬಿಟ್ಟು ಅವನು ದಾಸ ಪರಂಪರೆಗೆ ಸೇರ್ಕೊಂಡ. ತನ್ನ ಮುಂದಿನ ಜನ್ಮದಲ್ಲಿ ಅವನಿಗೆ ಉತ್ತಮ ಕುಲವಾಗಿ ದೈವಭಕ್ತನಾದ. ಅಂಥ ಒಂದು ಆ ಶ್ರವಣದ ಲಾಭ ನಮಗೆ ಹೇಳಿದ್ದು. ಅದಕ್ಕೋಸ್ಕರ ಭಾಗವತ ಕೇಳಬೇಕು. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥ ದಾಸರು ಹೇಳಿದ್ದಾರೆ. ಅಂದರೆ ಈ ವೇದದಲ್ಲಿ ಹೇಳಿರುವಂಥದ್ದೆಲ್ಲವೂ ಕೂಡ ಭಾಗವತದ ಸಾರದಲ್ಲಿ ಸಿಗತ್ತೆ ನಮಗೆ. ಅದೇ ರೀತಿ ಭಾಗವತದ ಸಾರದಲ್ಲೂ ಕೂಡ ಹರಿಕಥಾಮೃತ ಸಾರದಲ್ಲಿ ದಾಸರುಗಳು ಹಾಡಿನ ರೂಪಾಂತರ ಹೇಳಿದ್ದಾರೆ. ಹಲವು ಬಗೆಯಲ್ಲಿ ಹಿರಿಯ ಮನದಲ್ಲಿ ಒಲಿಸಿ ನಿಲ್ಲಿಸಿ ಏನು ಮಾಡುವೆ, ಕೆಲಸವನು ಅವನ ಅಂಗ್ರಿ ಪೂಜೆಗಳೆಂದು ನೆನೆತಿರು. ಅಂದರೆ ಹರಿನ ಸದಾ ಅವನನ್ನು ಜಪ ಮಾಡ್ತಾ ಇರಬೇಕು, ಸ್ಮರಣೆ ಮಾಡ್ತಾ ಇರಬೇಕು, ಜಪ ಮಾಡ್ತಾ ಇರಬೇಕು. ತಪ, ಧ್ಯಾನ, ಸತ್ಕಾರ, ಸೇವಾ ಮನೋಭಾವನೆಯಿಂದ ಹಿರಿಯರ ಸೇವೆ ಮಾಡಿದ್ರು ಕೂಡ ಭಗವಂತ ಒಲಿತಾನೆ. ಯಾತ್ರಾ ಮಾಡಿದ್ರೆ ಭಗವಂತ ಒಲಿತಾನೆ. ತೀರ್ಥಯಾತ್ರ, ಪಾಠ ಮಾಡಿದ್ರೆ, ಪ್ರವಚನ ಮಾಡಿದ್ರೆ, ಪೂಜೆ ಮಾಡಿದ್ರೆ, ಧ್ಯಾನ ಮಾಡಿದ್ರೆ, ಶ್ರವಣ ಎಲ್ಲಕ್ಕಿಂತ ಮೊದಲನೇ ಮೆಟ್ಟಲು. ಶ್ರವಣ ಮಾಡಲೇಬೇಕು ಅಂತ ಹೇಳ್ತಾರೆ. ಇದೆಲ್ಲ ಮೂಲ ಭಗವಂತನ ಒಲಿವಿಗಾಗಿ
ಅವನ ಅನುಗ್ರಹಕ್ಕಾಗಿ ಮಾಡಬೇಕಾಗಿರುವಂಥ ಸಾಧನೆಗಳಿವೆ. ಆದರೆ ಹರಿಕಥಾಮೃತ ಸಾರದಲ್ಲಿ ಇನ್ನು ಮುಂದೆ ಹೇಳ್ತಾರೆ, ಪ್ರತಿಯೊಂದು ನೀವು ಮಾಡುವಂಥ ಕಾರ್ಯ, ಪ್ರತಿಯೊಂದು ಕಾರ್ಯನೂ ಕೂಡ ನಿನ್ನ ಕಾರ್ಯ, ಅದು ಭಗವಂತ ನಿನ್ನ ಕಾರ್ಯ ನಿನಗೆ ಸಮರ್ಪಣೆ ಆಗಲಿ ಅಂತ ಮಾಡಬೇಕು. ಹರಿಸ್ಮರಣೆ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಬರುತ್ತೆ, ಸ್ಮರಣ ಮಾತೇನ ಜನ್ಮ ಸಂಸಾರ ಬಂಧನ ಅಂತ ಹೇಳ್ತಾರೆ. ಅಂದರೆ ಸ್ಮರಣೆ ಮಾಡಿದ್ರೆ ಸಾಕು, ಸ್ಮರಣೆ ಮಾಡಿದ್ರೆ ಸಾಕು, ಸಂಸಾರ ಬಂಧನನೇ ವಿಮುಕ್ತಿಗೊಳಿಸ್ತಾನೆ. ಅಂಥದ್ರಲ್ಲಿ ಶ್ರವಣ ಮಾಡಿದ್ರೆ ಎಂಥ ಫಲ ಸಿಗ್ಬೋದು, ನೀವೇ ಯೋಚನೆ ಮಾಡಿ ಅಂತ ದಾಸರು ಹೇಳಿದ್ದಾರೆ. ಅಂಥ ಒಂದು ಭಗವದ್ಗೀತೆಯಲ್ಲೂ ಭಗವಂತ ಹೇಳಿದ್ದಾನೆ ಏನು ಸ್ಮರಣೆ ಮಾಡಬೇಕು ಅಂತ. ತಸ್ಮಾತ್ ಸರ್ವೇಷು, ಅಂದರೆ ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕ ನೋಡಿ ನೀವು. ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುದ್ಧಚ ಮಯ್ಯರ್ಪಿತ ಮನೋಬುದ್ಧಿ ಮಾಂ ವಿವೇಶಸ್ಯ ಸಂಶಯನ್ ಅಂತ ಹೇಳಿದ್ದಾನೆ. ಅಂದರೆ ಎಲ್ಲ ಕಾಲದಲ್ಲೂ ಭಗವಂತ ಅರ್ಜುನನಿಗೆ ಭಗವದ್ಗೀತೆ ಹೇಳ್ತಾ ಇರ್ಬೇಕಾರೆ, ಉಪದೇಶ ಮಾಡ್ಬೇಕಾದ್ರೆ ಹೇಳ್ತಾನೆ, ಎಲ್ಲ ಕಾಲದಲ್ಲೂ ನನ್ನ ಸ್ಮರಣೆ ಮಾಡು, ಎಲ್ಲ ಕಾರ್ಯವೂ ಕೂಡ ನಾನು ಮಾಡಿಸ್ತಾ ಇದ್ದೀನಿ ಅಂತ. ಎಂಥ ಒಂದು ಮಟ್ಟಕ್ಕೆ ಹೋಗ್ತಾನೆ ಕೃಷ್ಣ ಅಂತ ಹೇಳಿದ್ರೆ, ಯುದ್ಧ ಮಾಡಬೇಕಾದ್ರೂ ಕೂಡ ನನ್ನ ಸ್ಮರಣೆ ಮಾಡು. ಯುದ್ಧ ನಾನು ಭಗವಂತನ ಇಚ್ಛೆಗೋಸ್ಕರ ಮಾಡ್ತಾ ಇದ್ದೀನಿ, ಅವನ ಇಚ್ಛೆ ಇದೆ ನಾನು ಯುದ್ಧ ಮಾಡಬೇಕು ಅಂತ. ಯುದ್ಧ ಮಾಡ್ತೀನಿ, ನಾನು ಶತ್ರುಗಳನ್ನ ಸಂಹಾರ ಮಾಡ್ತೀನಿ, ಶತ್ರುಗಳನ್ನ ಸಂಹಾರ ಮಾಡ್ತೀನಿ, ರಕ್ಷಣೆ ಮಾಡ್ತೀನಿ. ಅಂದರೆ ಯುದ್ಧದ ಸಮಯದಲ್ಲೂ ನನ್ನನ್ನು ಸ್ಮರಣೆ ಮಾಡು ಅಂತ ಹೇಳಿದ್ದಾನೆ ಕೃಷ್ಣ. ಅಂದರೆ ಸ್ಮರಣೆ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ಸ್ಮರಣೆಗೆ, ದೇವರ ಸ್ಮರಣೆಗೆ ಕಾಲ ಇಲ್ಲ. ನಾವು ಮಾಡ್ಕೊಂಡಿರೋದಂಥದ್ದು, ದೇವ್ರ ಪೂಜೆ ಮಾಡ್ಬೇಕಾದ್ರೆ ಬೆಳಗ್ಗೆ ಮಾಡಬೇಕು, ದೇವರ ಭಜನೆ ಮಾಡ್ಬೇಕಾದ್ರೆ ಸಾಯಂಕಾಲ ಭಜನೆ ಮಾಡಬೇಕು ಅಂತ ನಾವು ಮಾಡ್ಕೊಂಡಿರೋದು, ದೇವರಲ್ಲ. ದೇವರು ಏನು ಹೇಳಿದಾನೆ ಅಂದರೆ, ಸದಾಕಾಲನೂ ಸ್ಮರಣೆ ಮಾಡು ಅಂತ, ಸದಾಕಾಲನೂ ಸ್ಮರಣೆ ಮಾಡು ನೀನು. ಆ ರೀತಿ ಭಗವಂತನನ್ನ ಸದಾ ಸ್ಮರಣೆ ಮಾಡ್ತಾ ಇರ್ಬೇಕು. ಸ್ಮರಣೆ ಮಾಡಿದ್ರೆ ಅವನ ಸಂಸಾರದಿಂದ ವಿಮುಕ್ತಿಗೊಳಿಸ್ತಾನೆ. ಅಂಥದ್ರಲ್ಲಿ ಶ್ರವಣ ಮಾಡಿದ್ರೆ ಎಂಥ ಫಲ ಸಿಗ್ಬೋದು ಅಂತ ಹೇಳ್ತಾರೆ. ಭಾಗವತ ಶ್ರವಣ ಮಾಡಿದ್ರೆ, ಸ್ಮರಣೆ ಮಾಡಿದ್ರೆ, ಯಮಧರ್ಮರಾಯ ತನ್ನ ದೂತರಿಗೆ ಹೇಳ್ತಾನಂತೆ, ದೂತರಿಗೆ, ನೀವು ಯಾರು ಭಗವಂತನ ಭಾಗವತ ಕೇಳ್ತಾರೆ, ಹರಿಸ್ಮರಣೆ ಮಾಡ್ತಾರೆ, ಭಗವಂತನ ಸ್ಮರಣೆ ಮಾಡ್ತಾರೆ, ಅವರೆಲ್ಲರೂ ಅವ್ರ ಮನೆಗಳೆಲ್ಲ ಹೋಗಬೇಡಿ ನೀವು ಅಂತ ಹೇಳ್ತಾರೆ ಯಮದೂತರು. ಯಮದೂತರಿಗೆ ಯಮ ಹೇಳ್ತಾನೆ, ಯಾರು ಭಗವಂತನ ಸ್ಮರಣೆ ಮಾಡ್ತಾನೆ, ಹರಿ ಅಂತಾನೆ, ನಾರಾಯಣ ಅಂತ ಹೇಳ್ತಾನೆ, ಭಗವಂತ ನಿರಂತರ ಸ್ಮರಣೆ ಮಾಡ್ತಾ ಇದ್ದಾನೆ, ಅಂಥವ್ರ ಮನೆಗಳು ನೀವು ಹೋಗಬೇಡಿ, ನಮಗೆ ಅಧಿಕಾರ ಇಲ್ಲ ಅವ್ರನ್ನ ಕರ್ಕೊಂಬರಕ್ಕೆ. ನೋಡಿ, ಯಮಧರ್ಮರಾಯ ಹೇಳ್ತಾನೆ, ಆ ಉಪನಿಷತ್ತಲ್ಲಿ ಬರುತ್ತೆ, ಯಮಧರ್ಮರಾಯ ಹೇಳ್ತಾನೆ, ವಿಷ್ಣು ದೂತರು ಅವನ ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ನೀವು ಹೋಗಬೇಡಿ ಅಂತ ಹೇಳಿದ. ಅಂದರೆ ದೇವರು ಪ್ರತಿಯೊಂದು ಕಾರ್ಯನೂ ಕೂಡ ನೀನು ಮಾಡಿಸ್ತಾ ಇರೋದಪ್ಪ, ನಿನ್ನ ಸಂಕಲ್ಪದಂತೆ ಆಗೋದು, ನಾನಲ್ಲ. ಹರಿಯ ಸ್ಮರಣೆ ಮಾಡೋ ನಿರಂತರ ಅಂತ ದಾಸರು ಹೇಳಿದ್ದಾರೆ. ಹರಿಚಿತ್ತ ಸತ್ಯ, ನಮ್ಮ ಹರಿಚಿತ್ತ ಸತ್ಯ ಅಂತ ಹೇಳಿದ್ದಾರೆ ದಾಸರು. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಅಂದರೆ ನಾನೇ ಮಾಡೋದು ಅನ್ನೋಂಥ ಅಹಂಕಾರ ಇರಬಾರ್ದು, ದೇವ್ರು ಮಾಡಿಸಿದ್ದು ಅಂತ ಹೇಳಿ. ಈಗಿನ ಕಾಲದ ಹುಡುಗರು ಕೇಳ್ತಾರೆ, ನೀವು ಹೇಳೋದು ಹರಿಸ್ಮರಣೆ ಮಾಡ್ಕೊಳ್ತಾ ಕೂತ್ಕೊಂಡ್ಬಿಟ್ರೆ ನಾವೇನು ಕೆಲಸ ಮಾಡೋದು, ಕೆಲಸ ಮಾಡಬೇಕಾದ್ರೂ ಕೂಡ ದೇವರು ಮಾಡಿಸ್ತಾ ಇದ್ದಾನೆ ಅಂತ ಮನೋಭಾವನೆಯಿಂದ, ನಮ್ಮ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ನೀವು ಯಾವುದು ಪಾಠ ಮಾಡ್ಬೇಕಾದ್ರೆ, ಸ್ಕೂಲಲ್ಲಿ ಪಾಠ ಮಾಡ್ಬೇಕಾದ್ರೆ, ಫ್ಯಾಕ್ಟ್ರಿಗಳಲ್ಲಿ ಅಥವಾ IT ಡಿಪಾರ್ಟ್ಮೆಂಟ್ಗಳಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಭಗವಂತ ಮಾಡಿಸ್ತಾ ಇರೋದು ಅನ್ನುವಂಥ ಆ ಒಂದು ಎಚ್ಚರಿಕೆಯಿಂದ ನೀವು ಮಾಡಿದಾಗ ಭಗವಂತನಿಗೆ ಸಮರ್ಪಣೆ ಮಾಡಿ ಅಂತ ಹೇಳ್ತಾರೆ. ನಾವು ಮಾಡುವಂಥ ಎಲ್ಲ ವಿಹಿತ ಕಾರ್ಯನೂ ಕೂಡ ಭಗವಂತನಿಗಾಗಿ ಮಾಡ್ತಾ ಇದ್ದೀನಿ ಅನ್ನುವಂಥ ಭಾವನೆಯಿಂದ ಮಾಡಿದಾಗ ಅದು ಭಗವಂತನಿಗೆ ಸಮರ್ಪಣೆ ಆಗತ್ತಂತೆ, ಭಗವಂತನ ಪೂಜೆಯ ರೂಪದಲ್ಲಿ ಆಗುತ್ತೆ. ನಾವೊಂದು ನರಸಿಂಹದೇವರ ದೇವಸ್ಥಾನದಲ್ಲಿ
ಪ್ರಸಾದ ಮಾಡಿಸ್ತಾ ಇರ್ತೀವಿ ಆವಾಗ. ಪ್ರಸಾದ ಒಂದ್ಸಲ ಪ್ರಸಾದ ಮಾಡಿಸಿದಾಗ ತುಂಬ ರುಚಿ ಆಯಿತು, ತುಂಬ ರುಚಿಯಾಗಿತ್ತು. ಆವಾಗ ನಾವೇ ಕೇಳಿದ್ವಿ, ಅಲ್ಲಿರುವಂಥ ಪ್ರಧಾನ ಅರ್ಚಕರು ಪಟಾಭಿ ಅಂತಿದ್ದಾರೆ ಮಲ್ಲೇಶ್ವರದಲ್ಲಿ, ಅವ್ರನ್ನ ಕೇಳಿದ್ವಿ, ಏನು ಇಷ್ಟು ರುಚಿ ಅಲ್ಲ, ಹೆಂಗೆ ಮಾಡ್ತೀರಾ ನೀವು? ಅವ್ರು ಹೇಳಿದ್ರು, ಇಲ್ಲ ಅದೇ ಚಿತ್ರಾನ್ನ, ಅದೇ ಪುಳಿಯೋಗರೆ ಯಾವುದೇ ಆಗಲಿ, ಅದನ್ನು ಮನೇಲಿ ಮಾಡಿದ್ರೆ ಆ ರುಚಿ ಬರಲ್ಲ. ಇಲ್ಲಿ ಯಾತಕ್ಕೆ ರುಚಿ ಅಂತ ಹೇಳಿದ್ರೆ, ನಾವು ಭಗವಂತನಿಗಾಗಿ ನಾವು ಮಾಡ್ತೀವಿ, ನರಸಿಂಹ ದೇವರಿಗಾಗಿ ಅರ್ಪಣೆ ಮಾಡೋಕ್ಕೋಸ್ಕರ, ಅವನಿಗೆ ಸಮರ್ಪಣೆ ಮಾಡೋಕ್ಕೋಸ್ಕರ ಮಾಡ್ತೀವಿ. ಅದು ಚಿತ್ರಾನ್ನ ಅವನಿಗೆ ಸಮರ್ಪಣೆ ಮಾಡಿದ ಮೇಲೆ ನಾವು ತಿಂತೀವಿ, ಅದಕ್ಕೆ ಅಷ್ಟು ರುಚಿ ಇರುತ್ತೆ. ಅದಕ್ಕೆ ಆ ಮನೆಯಲ್ಲೂ ಕೂಡ ನಾವು ಮಾಡೋವಂಥ ಉಪ್ಪಿಟ್ಟಿರ್ಬೋದು, ಅವಲಕ್ಕಿ ಇರ್ಬೋದು, ಕಾಫಿ ಇರ್ಬೋದು, ಟೀ ಇರ್ಬೋದು, ನೀವು ಯಾವುದೇ ಮಾಡಿ ಅದು ಭಗವಂತನಿಗಾಗಿ ನಾನು ಮಾಡ್ತಾ ಇದ್ದೀನಿ ಅನ್ನೋಂಥ ಎಚ್ಚರಿಕೆಯಿಂದ ಮಾಡಿ ನೋಡಿ, ಅದರದ ರುಚಿನೇ ಬೇರೆ. ಭಗವಂತನ ಸ್ವೀಕಾರ ಮಾಡ್ತಾನೆ, ಭಗವಂತ ಸ್ವೀಕಾರ ಮಾಡ್ತಾನೆ. ಆ ರೀತಿಯಲ್ಲಿ ಅಂದರೆ ಭಗವಂತನೇ ಮಾಡಿಸ್ತಾ ಇರೋದು, ಅವನ ಸಂಕಲ್ಪದಂತೆ ಆಗೋದು ಪ್ರತಿಯೊಂದು ಕಾರ್ಯನೂ. ಈ ಸಲ ಚಂದ್ರಯಾನ 3ನೇದು ಯಶಸ್ವಿ ಆಯಿತು. ಅದು ಉಡಾನೆ ಮಾಡೋಕ್ಕೆ ಮುಂಚೆನೇ ಆ ಎಲ್ಲ ಇಸ್ರೋ ಸೈಂಟಿಸ್ಟ್ಗಳೆಲ್ಲ ತಿರುಪತಿಗೆ ಹೋಗಿದ್ರು. ಅಪ್ಪ, ನೀನು ಮಾಡಿಸ್ತಾ ಇರೋದು ಇದು, ಯಾವುದೇ ಒಂದು ವಿಘ್ನ ಇಲ್ಲದೆ ಚಂದ್ರಯಾನಕ್ಕೆ ಹೋಗೋಂಗೆ ಆಗಲಿ ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಬಂದ್ರು. ನೋಡಿ, ಸಕ್ಸಸ್ ಆಯಿತು. ಆ ರೀತಿ ಅಂದರೆ ವಿಜ್ಞಾನಿಗಳು ಆಗಲಿ, ಅಥವಾ ಲೇಖಕರಾಗಲಿ, ವಿದ್ಯಾರ್ಥಿಗಳಾಗಲಿ, ಅಥವಾ ಉಪಾಧ್ಯಾಯರಾಗಲಿ, ಕೋರ್ಟ್ ಲಾಯರ್ ಆಗಲಿ, ಯಾರೇ ಆಗಲಿ, ಡಾಕ್ಟರ್ಸ್ ಆಗಲಿ. ನಮಗೆ ಒಬ್ಬರು ಡಾಕ್ಟ್ರು ಹೇಳ್ತಾ ಇದ್ರು, ಯಾವಾಗ ಡೆಲಿವರಿ ಆಗ್ಬೋದು ಅಂತ ಕೇಳಿದಾಗ, 40-30 ವರ್ಷದ ಹಿಂದೆ ಆ ಡಾಕ್ಟ್ರ್ ಹೇಳಿದ್ರು, ತುಂಬ ಒಳ್ಳೆ ಡಾಕ್ಟ್ರು ಅವರು, ಡೆಲಿವರಿ ಯಾವಾಗ ಆಗ್ಬೋದು ಅಂತ ಕೇಳಿದಾಗ, ನೋಡಿ, ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತೀವಿ, ಆಯ್ತಾ, ಈವನ್ ಸಿಜೇರಿಯನ್ ಆಗಬೇಕು ಅಂದ್ರೂ ಕೂಡ ಆ ದೇವರು ಅವನ ಒಂದು ಟೈಮ್ ಇರುತ್ತೆ, ಇಂಥ ಟೈಮಲ್ಲೇ ಆಗಬೇಕು ಅಂತ, ಅಂಥ ಟೈಮಲ್ಲೇ ಆಗೋದು, ನೀವೇನು ಯೋಚನೆ ಮಾಡಬೇಡಿ. ಅಂದರೆ ಭಗವಂತನ ಒಂದು ಸಂಕಲ್ಪ ಏನಿರುತ್ತೆ ಅದ್ರ ಪ್ರಕಾರನೇ ಆಗೋದು, ಅವನು ಪ್ರೇರಣೆ ಕೊಡ್ತಾನೆ ಅಂತ ಆ ಡಾಕ್ಟ್ರು ಹೇಳಿದ್ರು. 40 ವರ್ಷದ ಹಿಂದೆ ಹೇಳಿದ್ರು ಆ ಮಾತು, ನನಗಿನ್ನೂ ಜ್ಞಾಪಕ ಇದೆ. ಅಂದರೆ ಆ ರೀತಿ ಭಗವಂತ ಮಾಡಿಸ್ತಾ ಇರೋದು ಅಂತ ಹೇಳಿ. ನಿಮಗೆ ಗೊತ್ತಿರ್ಬೋದು, ಸಾಮವೇದದಲ್ಲಿ ಒಂದು ತಲವಕಾರ ಉಪನಿಷತ್ ಅಂತಿದೆ. ಆ ಉಪನಿಷತ್ತಲ್ಲಿ ಒಂದು ಘಟನೆ ಬರುತ್ತೆ. ಅಂದರೆ ದೇವತೆಗಳಿಗೂ ಅನ್ವಯ ಆಗುತ್ತೆ, ದೇವತೆಗಳಿಗೂ ಅನ್ವಯ ಆಗುತ್ತೆ. ಯಾಕಂದ್ರೆ ಎಲ್ಲ ಜಡಚೇತನಗಳಲ್ಲಿ ಭಗವಂತ ಇದ್ದಾನೆ, ಸೂಕ್ಷ್ಮ ರೂಪದಲ್ಲಿ ಇದ್ದಾನೆ. ಅವನೇ ಮಾಡಿಸ್ತಾ ಇರೋದು, ಎಲ್ಲ ಅವನೇ ಮಾಡಿಸ್ತಾ ಇರೋದು, ಅವನಿಗೆ ಸಮರ್ಪಣೆ ಆಗಬೇಕಲ್ಲ. ಒಂದ್ಸಲ ದಾನವರಿಗೂ ಮತ್ತೆ ಅಸುರರಿಗೂ ಮತ್ತೆ ದೇವತೆಗಳಿಗೆ ಯುದ್ಧ ಆದಾಗ, ಯುದ್ಧದಲ್ಲಿ ದೇವತೆಗಳು ಗೆದ್ದುಬಿಡ್ತಾರೆ. ಆ ಗೆದ್ದಿರೋ ಒಂದು ಸಂಭ್ರಮದಲ್ಲಿ ಅವ್ರ ಸಂಭ್ರಮದಲ್ಲಿ ವೈಭವದಿಂದಿರ್ತಾರೆ, ನಾವು ಗೆದ್ವಿ ಅಂತ. ನಿಜ ಇರ್ಬೋದು, ಸಂತೋಷವಾಗಿ ಇರ್ಬೋದು. ಅರೆ, ಭಗವಂತನಿಂದ ಆಗಿದ್ದು, ದೇವರು ನಮ್ಮನ್ನು ಕಾಪಾಡ್ದ, ದೇವರು ದಯದಿಂದ ಆಯಿತು ಅನ್ನುವಂಥ ಒಂದು ಭಾವನೆ ಆ ಸಮಯದಲ್ಲಿ ಮರ್ತರು. ನಾವೇ ಗೆದ್ದಿದ್ದು, ನನ್ನಿಂದಾನೇ ಗೆದ್ದಿದ್ದು ಅನ್ನುವಂಥ ಅಹಂಕಾರ ಬರಕ್ಕೆ ಶುರು ಆಯಿತು. ಭಗವಂತ ನೋಡ್ದ, ಅಹಂಕಾರದಿಂದ ಮೆರಿತಾ ಇದ್ದಾರೆ ಅಂತ ಗೊತ್ತಾಯ್ತು. ಅವರು ಸ್ವಲ್ಪ ಬುದ್ಧಿ ಕೊಡಬೇಕು, ಜ್ಞಾನ ಕೊಡಬೇಕು ಅವ್ರಿಗೆ ಅಂಥೇಳಿ ಅವನು ಯಕ್ಷ ರೂಪದಲ್ಲಿ ಬಂದ. ದೇವತೆಗಳೆಲ್ಲ ನೋಡಿದ್ರು, ಓ ವಿಚಿತ್ರವಾಗಿದ್ದಾನೆ, ಯಕ್ಷ ಬಂದಿದ್ದಾನೆ, ಯಕ್ಷರಾಜ, ಅವನ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಎಲ್ಲರೂ ಹೋದರು. ಆವಾಗ ಯಕ್ಷನ್ ಕೇಳಿದ್ರು, ನೀ ಯಾರು ಅಂತ. ಅಲ್ಲ, ನಿಮ್ಮನ್ನೆಲ್ಲ ಪರೀಕ್ಷೆ ಮಾಡಬೇಕು ಅಂತ ಬಂದಿದ್ದೀನಿ ಅಂತ.
ಯಾಕೆ ಅಂತ. ಅಲ್ಲ, ನೀವು ಹೆಂಗೆ ಗೆದ್ರಾ ನೀವು? ಇಲ್ಲ, ನಮ್ಮ ಹೋರಾಟದಿಂದ, ನಮ್ಮ ಒಂದು ಸಾಹಸದಿಂದ ನಾವು ಎಲ್ಲ ಅಸುರರನ್ನು ನಾವು ಸೋಲಿಸಿದ್ವಿ ನಾವು ಅಂತ ಹೇಳೋದು. ಹೌದಾ, ಅಷ್ಟೊಂದು ಪರಾಕ್ರಮ ಇದೆಯಾ ನಿಮ್ಮ ಹತ್ರ? ಹೌದು. ಅಂದರೆ ಅವರು ಯಾವುದೇ ಒಂದು ಸಮಯದಲ್ಲೂ ಕೂಡ ಭಗವಂತನಿಂದ ಆಯಿತು ಅಂತ ಹೇಳಲಿಲ್ಲ. ಅವಾಗ ತಕ್ಷಣ ಯಕ್ಷರಾಜ ಹೇಳಿದ, ಹಾಗಾದ್ರೆ ನಾನೊಂದು ಪರೀಕ್ಷೆ ಮಾಡ್ತೀನಿ, ನೀವು ಏನು ನೋಡ್ತೀರಿ ಅಂಥೇಳಿ ಒಂದು ಹುಲ್ಲು ಕಡ್ಡಿ ನಿಟ್ಟ. ಅಲ್ಲಿ ಅಗ್ನಿದೇವನ್ ಕರೆದ. ನೀನು ಮಾಡ್ತೀಯಪ್ಪ? ಅಯ್ಯ, ನಾನು ಒಂದು ನಿಮಿಷದಲ್ಲಿ ಸುಟ್ಟು ಹಾಕ್ಬಿಡ್ತೀನಿ ಅದನ್ನು. ಹೌದಾ, ಸುಟ್ಟು ಹಾಕು ಅಂತ. ಅಗ್ನಿದೇವ ಸ್ವಲ್ಪ ಒಂದು ಕಿಡಿ ಬಿಟ್ಟ, ಏನೂ ಆಗಲಿಲ್ಲ. ಸ್ವಲ್ಪ ಜೋರ ಬಡ್ದ, ಏನೂ ಆಗಲಿಲ್ಲ. ಜ್ವಾಲೆ ಬಿಟ್ಟ, ಆಗಲಿಲ್ಲ. ಅಗ್ನಿ ಜ್ವಾಲೆ ಅಂತ ಹೇಳ್ತಾರೆ. ಅಗ್ನಿ ಅಂದರೆ ಎಂಥ ಒಂದು ಇದೆ. ಆದರೆ ಅವನು ತನ್ನೆಲ್ಲ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಅಗ್ನಿನ ಇದು ಮಾಡ್ದ. ಆ ಹುಲ್ಲಿನ ಮೇಲೆ ಪ್ರವಾಹ ಹರಿಯೋಂಗೆ ಮಾಡ್ದ. ಅಗ್ನಿ ಪ್ರವಾಹ ಇದ್ದಂಗೆ ಹರಿಸ್ದ. ಆದರೆ ಎಲ್ಲ ಆಯಿತು, ಸುಸ್ತಾಯಿತು, ಸುಮ್ಮನೆ ಇದ್ದ. ಆವಾಗ ಯಕ್ಷ ಕೇಳ್ದ, ಎಲ್ಲಿ ಅಗ್ನಿ ಹಂಗೆ ಇದೆಯಲ್ಲ ಹುಲ್ಲು ಅಂತ. ಅವನಿಗೆ ಸ್ವಲ್ಪ ಮನಸ್ಸಿಗೆ ಇದಾಯಿತು, ವಾಪಸ್ ಹೋದ. ವರುಣದೇವನ್ ಕರೆದ, ನೀನು ಮಳೆ ಸುರಿಸ್ತೀನಿ ಅಂತೀಯಲ್ಲ, ಮಳೆ ಸುರಿಸು ನೋಡೋಣ. ಅಯ್ಯ, ಅದೇನು ಒಂದು ನಿಮಿಷದಲ್ಲಿ ಅದನ್ನು ಎಗರಿಸ್ಬಿಡ್ತೀನಿ ನಾನು ಅಂತ ಹೇಳಿ. ಎಗರಿಸು ಅಂತಂದು ಅವನು ತನ್ನೆಲ್ಲ ಶಕ್ತಿಗಳೆಲ್ಲ ಉಪಯೋಗ ಮಾಡಿ ಆ ಹುಲ್ಲು ಕಡ್ಡಿನ ಪ್ರವಾಹದಲ್ಲಿ ನೂಕಿದ್ ಮಾಡಿಬಿಡ್ತೀನಿ ಅಂತ ಹೇಳಿ ಪ್ರಯತ್ನ ಮಾಡ್ದ. ಅವನೆಲ್ಲ ಶಕ್ತಿ ಎಲ್ಲ ವ್ಯರ್ಥ ಆಯಿತು. ಆ ಹುಲ್ಲು ಕಡ್ಡಿ ಹಾಗೆ ಇತ್ತು, ಅಲ್ಲಾಡ್ಲೂ ಇಲ್ಲ. ವಾಯುದೇವರನ್ನ ಕರೆದು, ವಾಯುದೇವರಿಗೆ ಗೊತ್ತಿತ್ತು. ವಾಯುದೇವರು ಆ ಇದರಲ್ಲಿ ಭಗವಂತನಿಂದನೇ ಆಗೋದು. ಆದರೆ ಭಗವಂತ ನನ್ನನ್ನು ಪರೀಕ್ಷೆಗೆ ಈಡು ಮಾಡ್ತಾ ಇದ್ದಾನೆ. ಯಾಕೆ ಅಂದರೆ ಬೇರೆಯವ್ರಿಗೆಲ್ಲ ಗೊತ್ತಾಗಬೇಕು, ಅಂದರೆ ಭಗವಂತನಿಂದಲೇ ಆಗೋದು ಅಂತ ಗೊತ್ತಾಗಬೇಕು ಅಂತೇಳಿ ವಾಯುದೇವರು ಬಂದರು. ಅವ್ರಿಗೆ ಅಹಂಕಾರ ಇರಲಿಲ್ಲ. ವಾಯುದೇವರಿಗೆ ಅಹಂಕಾರ ಇಲ್ಲ, ಮುಖ್ಯ ಪ್ರಾಣ ದೇವರಿಗೆ. ಅವ್ರಿಗೆ ಗೊತ್ತಿತ್ತು ಅವ್ರಿಗೆ. ಹಾಗಾಗಿ ಅವರು ಬಂದು ಬಿರುಗಾಳಿ ಬೀಸಿದ್ರು. ಆ ಹುಲ್ಕಡ್ಡಿ ಅಲ್ಲೇ ಇತ್ತು. ಆವಾಗ ಎಲ್ರಿಗೂ ಜ್ಞಾನೋದಯ ಆಯಿತು. ತಲವಕಾರ ಉಪನಿಷತ್ತಲ್ಲಿ ಅದು ಬರುತ್ತೆ ಆ ಘಟನೆ. ತೇನ ವಿನಾ ತೃಣಮಪಿ ನ ಚಲತಿ. ನಿನ್ನ ಒಂದು ಚಿತ್ತದಲ್ಲಿ ಬರದೇ ಇದೆ, ನಿನ್ನ ಸಂಕಲ್ಪದಲ್ಲಿದ್ದರೆ ಏನೂ ಆಗಲ್ಲ, ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ ಅನ್ನೋವಂಥ ಜ್ಞಾನ ಆ ದೇವತೆಗಳಿಗೆ ಬಂತು. ಆವಾಗ ಎಲ್ಲರೂ ಕೂಡ ಯಕ್ಷ ರೂಪದಲ್ಲಿರೋವಂಥ ಆ ದೇವಂಗೆ, ನಾರಾಯಣನಿಗೆ ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಹೇಳಿ ಕ್ಷಮಾ ಕೇಳಿದ್ರು. ಅಂದರೆ ಈ ರೀತಿ ಸಂಕಲ್ಪದಿಂದ ಆಗುವಂಥದ್ದು. ಭಗವಂತನ ಸಂಕಲ್ಪ ಇರಬೇಕು, ಆದರೆ ನಮಗೆ ಆ ಪರಿಜ್ಞಾನ ಇರಬೇಕು. ನಮಗೆ ಆ ಪರಿಜ್ಞಾನ ಇರೋದು ಅಂದರೆ ಭಗವಂತನ ಸಂಕಲ್ಪದಿಂದ ಆಗುವಂಥದ್ದು ಅಂಥೇಳಿ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಆ ಒಂದು ಮನೋಭಾವನೆ ಇಟ್ಕೊಂಡು ನಾವು ಮಾಡಬೇಕಾಗಿರುವಂಥ ಎಲ್ಲ ಕರ್ಮಗಳನ್ನು ಮಾಡಬೇಕು. ಕರ್ಮಣ್ಯೇ ವಾದಿಕಾರಸ್ತು ಮಾ ಫಲೇಷು ಕದಾಚನ. ಅಂದರೆ ದೇವರೇನೋ ಮಾಡಿಸ್ತಾ ಇದ್ದಾನೆ ಅಂತ ನಂಪಾನ ಕೈ ಕೊಟ್ಕೊಂಡು ಕೂತ್ಕೊಂಡು ಯುದ್ಧದಲ್ಲಿ ಅವನು ಸಾಯ್ಬೇಕಾಗತ್ತೆ. ಕೃಷ್ಣ ಹೇಳಿರುವಂಥ ಆ ಅರ್ಥದಲ್ಲ. ನೀ ಯುದ್ಧ ಮಾಡು ನೀನು ಅಂತ ಹೇಳ್ತಾನೆ. ಯುದ್ಧ ಮಾಡು, ಅದರ ಫಲ ನಾನು ಕೊಡ್ತೀನಿ, ಯಾಕೆಂದರೆ ನನಗೆ ಸಮರ್ಪಣೆ ಮಾಡು ಅಂತ ಕೃಷ್ಣ ಹೇಳಿದರು. ಅಂದರೆ ಆ ರೀತಿ ನಾವು ಆ ಒಂದು ಮನೋಭಾವನೆಯಿಂದ ನಾವು ಪ್ರತಿಯೊಂದು ಕಾರ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥದ್ದು ವಿಶೇಷವಾದ ಒಂದು ಸಂದೇಶ ಇದರಲ್ಲಿ ಕೊಡುವಂಥದ್ದು. ಭಾಗವತದಲ್ಲಿ ವಿಶೇಷ ಸಂದರ್ಭದಲ್ಲಿ ವಿಶೇಷವಾದಂಥ ಒಂದು ಜ್ಞಾನ, ಒಂದು ಸಂದೇಶ ಅಂತ ಹೇಳಿದ್ರೆ ಭಗವಂತನಿಂದನೇ ಎಲ್ಲವೂ ಆಗೋದು. ಭಗವಂತನಿಗೆ ನಾವು ಸಂಕಲ್ಪದಿಂದ ಅವನ ಸಂಕಲ್ಪದಂತೆ ಮಾಡಿದ್ರೆ, ಅವನಿಗೆ ಸಮರ್ಪಣೆ ಮಾಡಿದ್ರೆ ಎಲ್ಲ ವಿಹಿತ ಕಾರ್ಯವನ್ನು ಸಮರ್ಪಣೆ, ಅದೇ ಭಗವಂತನ ಪೂಜೆ. ಅದಕ್ಕೆ ಜ್ಞಾನ ಅಂತ ಹೇಳ್ತಾರೆ, ಜ್ಞಾನ ಅಂತ ಹೇಳ್ತಾರೆ. ಹರಿಚ್ಛೆ ಇರಬೇಕು ಅಂತ ಹೇಳ್ತಾರೆ. ನಮ್ಮ ವಿದ್ವಾಂಸರೊಬ್ರು ಇದ್ದಾರೆ, ಪಂಡಿತರು, ನಮ್ಮ ಸಂಬಂಧಿಕರೇ ಅವರು. ಅವ್ರು ಹೇಳ್ತಾ ಇದ್ರು, ಒಂದ್ಸಲ ಯಾವುದೋ ಒಂದು ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಾಗ ಹೇಳ್ತಾ ಇದ್ರು, ಅವ್ರಿಗೆ ಒಬ್ಬರು ಗುರುಗಳೇ ನಾಳೆ ದಿವಸ ಆಚಾರ್ಯ ನೀವು ನಮ್ಮ ಮನೆಗೆ ಬರಬೇಕು, ನಮ್ಮ ಶ್ರಾದ್ದ ಇತ್ತು, ಅದಕ್ಕೆ ನಾವು ಗೋದಾನ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ತಾವು ಬರಬೇಕು, ನಿಮಗೆ ಮಾಡಬೇಕು ಅಂತಿದ್ದೀವಿ ಅಂತ.
ಆಯಿತು ಅಂತಂದರು. ಆದರೆ ಅವರು ಆಮೇಲೆ ತಕ್ಷಣ ಯೋಚನೆ ಮಾಡೋರು, ಆಯಿತು ನಾನೇ ಬರ್ತೀನಿ, ಇಲ್ಲಾಂದ್ರೆ ನನಗೆ ತುಂಬ ಬೇಕಾದವರು ಒಬ್ರು ಇದ್ದಾರೆ, ಅವ್ರನ್ನ ಕಳಿಸ್ತೀನಿ ಅಂತಂದರು. ಆಯಿತು ಗುರುಗಳೇ ಅಂತಂದರು. ಅವರು ಹೊರಟೋದು. ಮಾರನೇ ದಿವಸ ಇವ್ರು ಏನು ಮಾಡೋರು, ಇವರು ಜೊತೆಗಿದ್ದವ್ರನ್ನ ಒಬ್ರನ್ನ, ರೀ ಅವ್ರ ಮನೆಗೆ ಹೋಗ್ರಿ, ನಾಳೆ ದಿವಸ ಶ್ರಾದ್ದ ಇದೆ, ಊಟ ಅದೆಲ್ಲ ಇದಾಗತ್ತೆ, ಆಮೇಲೆ ಅವರು ಗೋದಾನ ಮಾಡ್ಬೇಕು ಅಂತಿದ್ದಾರೆ, ಆ ದಾನ ಇಸ್ಕೊಳ್ಳಿ ನೀವು ಅಂತ ಅಂದರು. ಆಯಿತು ಅಂತ ಹೋದರು. ಮಾರನೇ ದಿವಸ ಹೋದರು ಅವರು, ಇವ್ರು ಹೇಳಿದ್ದ ಆಚಾರರು ಹೋದರು. ಅಲ್ಲಿ ಎಲ್ಲ ಆಯಿತು. ಎಲ್ಲ ಆದಮೇಲೆ ಗೋದಾನ ಇದು ಭೂದಾನ ಬಂದಾಗ, ಭೂದಾನ ಭೂದಾನ ಮಾಡಿದಾಗ ಆ ಆಚಾರ್ಯಗೆ ಭೂದಾನ ಮಾಡಿದ್ರು. ಆ ಭೂದಾನ ಎಲ್ಲ ಆಯಿತು. ಭೂದಾನ ಎಲ್ಲ ಆದಮೇಲೆ ಅವ್ರು ಬಂದು ಇವ್ರಿಗೆ ಹೇಳಿದ್ರು, ತುಂಬ ನಿಮಗೆ ಧನ್ಯವಾದಗಳು ನಾನು ಕಳಿಸಿದ್ದಕ್ಕೆ. ಪಾಪ ತುಂಬ ಶ್ರದ್ಧೆ ಭಕ್ತಿಯಿಂದ ಭೂದಾನ ಮಾಡಿದ್ರು ಅವರು. ಸಂತೋಷ ಅಂತಂದ್ರು ಇವರು. ಆದರೆ ಇವ್ರ ಮನಸ್ಸಲ್ಲಿ ಏನಿತ್ತು ಅಂತಂದರೆ, ಏನೋ ಒಂದು ₹1,000 ಕೊಟ್ಟಿರ್ತಾರೆ ಅಥವಾ ₹2,000 ಕೊಟ್ಟಿರ್ತಾರೆ ಅಂತಿತ್ತು. ಆದರೆ ಕೇಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅವರು ಪಂಡಿತರು, ಅವರು ವಿದ್ವಾಂಸರು, ಗೊತ್ತು ಅವ್ರು ಕೇಳಕ್ಕೆ ಹೋಗಲಿಲ್ಲ. ಆಮೇಲೆ ಅವರಾಗೆ ಅವರು ಹೇಳಿದ್ರು, ನೋಡಿ ನಮಗೆ ತ್ಯಾಗರಾಜ ನಗರದಲ್ಲಿ ಒಂದು 30-40 ಸೈಟ್ ಕೊಟ್ಟಿದ್ದಾರೆ, ಭೂದಾನ ಮಾಡಿದ್ದಾರೆ, ಎಂಥ ಒಂದು ಅದು ಅಂತ ಹೇಳಿದ್ರು. ಇವ್ರಿಗೆ ಆಶ್ಚರ್ಯ ಆಯಿತು. ಅಂದರೆ ಇವರು ಅವರು ಒಂದು ₹2,000 ಕೊಡ್ಬೋದು, ₹1,000 ಕೊಡ್ಬೋದು, ಈ ಆಚಾರ್ಗೆ ಪರವಾಗಿಲ್ಲ ಕೊಡಲಿ ಅಂತ ಹೇಳ್ಬಿಟ್ಟು ಇವ್ರು ಕಳಿಸೋರು. ಆದರೆ ಅವರು ನಿಜವಾದ ಭೂಮಿನೇ ದಾನ ಮಾಡಿದ್ದಾರೆ. ಅಂದರೆ ದೇವ್ರ ಇಚ್ಛೆ ಆ ರೀತಿ ಇತ್ತು. ದೇವ್ರ ಇಚ್ಛೆ ಆ ರೀತಿ ಇತ್ತು, ಅಂದರೆ ಅವನಿಗೆ ಸಿಗಲಿ ಅಂತ. ಎಷ್ಟೋ ಜನ ತಿರುಪತಿಗೆ ಹೋಗ್ತೀವಿ ನಾವು. ತಿರುಪತಿ ಹೋದಾಗ ತಿರುಪತಿಯಲ್ಲಿ ಕ್ಯೂ ನಿಂತ್ಕೊಂಡು ನಾವು ದೇವ್ರ ದರ್ಶನ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವನ ಸಂಕಲ್ಪ ಇರಲ್ಲ, ನನ್ನ ನೋಡಬೇಕು ನೀನು ಅಂತ ಇರಲ್ಲ, ವಾಪಸ್ ಕಳಿಸ್ತಾನೆ. ಎಷ್ಟೋ ಜನಕ್ಕಾಗಿದೆ, ಎಷ್ಟೋ ಜನಕ್ಕಾಗಿದೆ. ತಿರುಪತಿಯಲ್ಲಿ ಕ್ಯೂ ನಿಂತ್ಕೊಂಡು ದೇವ್ರನ್ನ ನೋಡೋಕ್ಕಾಗಲ್ಲ, ஆனால் ಅವನ ಸಂಕಲ್ಪ ಇರೋ. ನಿಮ್ಗೆ ಇನ್ನೊಂದು ವಿಶೇಷವಾದ ಒಂದು ಘಟನೆ ಅಂತಂದರೆ, ಮನಸ್ಸಿನಲ್ಲಿ ಜ್ಞಾಪಕ ಇರಬೇಕು ಅಂತಂದರೆ, ನಮ್ಮ ಭಾಸ್ಕರಾಚಾರ್ಯ ಅಂತ ನೀವು ಕೇಳಿರ್ಬೋದು. ಆ ಭಾಸ್ಕರಾಚಾರ್ಯ ಅಂದರೆ ಗಣಿತಜ್ಞ, ಅವರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಪುಣರು. ಅವರು ಅನೇಕ ಒಂದು ಮ್ಯಾಥಮೆಟಿಕ್ಸಲ್ ಗಣಿತದಲ್ಲಿ ಥೀರಮ್ಗಳೆಲ್ಲ ಬರ್ದಿದ್ದಾರೆ. ಪೈಥಾಗರಸ್ ಥೀರಮ್ ಅಂತ ಇದೆ. ಯಾರು ಸೈನ್ಸ್ ಓದಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಬರೆದಿರೋವಂಥದ್ದು. ಅವ್ರಿಗೆ ಸುಂದರವಾದ ಹೆಣ್ಣು ಶಿಶು ಆಯಿತು. ಆ ಹೆಣ್ಣು ಶಿಶು ಆದಾಗ ಅವರೇ ಜ್ಯೋತಿಷಗಾರರು, ಅದರಿಂದ ಜಾತಕ ಅವರೇ ಬರೆಯೋದು. ಆ ಜಾತಕ ಬರೀಬೇಕಾದ್ರೆ ಅವ್ರಿಗೆ ತುಂಬ ವೇದನೆ ಆಯಿತು. ಯಾಕೆಂದರೆ ಆ ಮಗು ತುಂಬ ಸುಂದರವಾಗಿತ್ತು. ಆ ಮಗು ಸುಂದರವಾಗಿತ್ತು. ಹಾಗಾಗಿ ಅವರು ತುಂಬ ಯೋಚನೆ ಮಾಡಿ ಒಂಥರ ವೇದನೆ ಆಯಿತು. ಯಾಕೆ ಅಂತ ಹೇಳಿದ್ರೆ, ಅವ್ರ ಜಾತಕದ ಪ್ರಕಾರ ಆ ವೈಧವ್ಯ ಬರ್ತದೆ. ಮದುವೆ ಆದ ತಕ್ಷಣದಲ್ಲೇ, ಕ್ಷಣದ ದಿವಸಗಳಲ್ಲೇ ಅವಳು ವೈಧವ್ಯಕ್ಕೆ ಹೋಗಬೇಕಾಗತ್ತೆ ಅಂಥೇಳಿ ತುಂಬ ವೇದನೆ ಆಯಿತು. ಅದಕ್ಕೆ ಅವ್ರು ತುಂಬ ಯೋಚನೆ ಮಾಡಿದ್ರು, ನಾನು ಹೆಂಗಿದ್ರು ನಾನು ಜ್ಯೋತಿಷ್ಯ ನಾನು ಹೆಂಗಾರು ಮಾಡಿ ಅವನು ಅದನ್ನು ತಪ್ಪಿಸ್ತೀನಿ ಅಂಥೇಳಿ ತಮ್ಮ ಎಲ್ಲ ಲೆಕ್ಕಾಚಾರ ಪ್ರಕಾರ ಎಲ್ಲ ಆಗಿ ಕೊನೆಗೆ ಅವಳು ಮದುವೆ ವಯಸ್ಸು ಬಂದಾಗ ಮದುವೆಗಿದ್ರು. ಲಗ್ನ ಮಾತ್ರ ನಾನು ಹೇಳಿದ ಟೈಮದಲ್ಲೇ ಲಗ್ನ ತಾಳಿ ಕಟ್ಟಿ ಅಂತ ಹೇಳಿ ಅವ್ರೇನು ಮಾಡಿದ್ರು, ಒಂದು ಪರೀಕ್ಷೆ ಮಾಡಬೇಕು ಅಂಥೇಳಿ. ಆವಾಗಿನ ಸಮಯದಲ್ಲೆಲ್ಲ ಇದಿರಲಿಲ್ಲ, ವಾಚ್ ಇರಲಿಲ್ಲ. ಹಾಗಾಗಿ ಅದೇನೋ ಒಂದು ಪಾತ್ರೆ, ಆ ಪಾತ್ರೆ ಕೆಳಗಡೆ ಒಂದು ಪಾತ್ರೆ, ಆ ಪಾತ್ರೆ ಮೇಲಿನ ಪಾತ್ರೆಯಲ್ಲಿ ಸಣ್ಣ ಸಣ್ಣ ತೂತು ಮಾಡಿರೋದು, ಅದರಲ್ಲೇ ನೀರು ತುಂಬಿರೋದು. ಆ ನೀರು ಎಷ್ಟೊತ್ತಾಗತ್ತೆ ಮುಗಿಯತ್ತೆ, ಕೆಳಗಡೆ ಹೋಗಿ ಮುಗಿಯತ್ತೆ, ಆವಾಗ ತಾಳಿ ಕಟ್ಟಬೇಕು ಅಂತ. ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಟರು, ಆ ತೂತುನು ಮಾಡಿದ್ರು ಅವ್ರ ಲೆಕ್ಕಾಚಾರ ಪ್ರಕಾರ. ಅವರು ಯಾಕೆಂದರೆ ಅವರು ಲೆಕ್ಕಾಚಾರ ಮಾಡಿದ್ರು, ಸರಿ ಅದನ್ನು ಇಟ್ಟಿದ್ರು. ಎಲ್ಲ ಕಾರ್ಯಕ್ರಮ ಆಯಿತು. ಅವರು ಆಚಾರ ಕೇಳ್ತಾ ಇದ್ದಾರೆ, ಎಲ್ಲಿ ತಾಳಿ ಕಟ್ಟೋದು, ಆ ತಾಳಿ ಇಲ್ಲೆಲ್ಲ ಬೇಡ ಬೇಡ ಇರಿ ಇರಿ ಅಂತ ಹೇಳ್ತಾ ಇದ್ರು. ಆ ಅವಳ ಮಗಳಿಗೂ ಆಶ್ಚರ್ಯ ಆಯಿತು, ನಮ್ಮಪ್ಪ ಏನು ಮಾಡ್ತಾ ಇದ್ದಾರೆ ನೋಡೋಣ ಅಂಥೇಳಿ ಅವಳು ಮೆತ್ತಿಗೆ ಯಾವುದೋ ಒಂದು ಸಂದರ್ಭ ಎದ್ದೋಗಿ ಏನಿಟ್ಟಿದ್ದಾರೆ ನೋಡ ಅಂತ ನೋಡಿದ್ಲು. ಒಂದು ಪಾತ್ರೆ, ಆ ಪಾತ್ರೆಯಲ್ಲಿ ನೀರಿತ್ತು, ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೆ. ಅದಕ್ಕೆ ಇಟ್ಟಿದ್ರು ಅಂತ ಅವಳಿಗೆ ಗೊತ್ತಿಲ್ಲ. ಕೊನೆಗೆ ಅವಳು ನೋಡ್ಕೊಂಡು ವಾಪಸ್ ಬಂದು, ಆ ಸಮಯ ಮೀರೋಯ್ತು. 1 ಗಂಟೆ ಅಂದಿದ್ರು, 1 ಗಂಟೆನೂ ಆಯಿತು, 2 ಗಂಟೆ ಆಯಿತು, ಆ ನೀರು ಖಾಲಿ ಆಗಲೇ ಇಲ್ಲ. ಆವಾಗ ಭಾಸ್ಕರಾಚಾರ್ಯ ತಕ್ಷಣ ಹೋದರು, ಅಲ್ಲಿ ನೋಡಿದ್ರು ಆ ನೀರು ಸೋರ್ತಾನೇ ಇಲ್ಲ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ, ಯಾವುದೋ ಒಂದು ಸಣ್ಣ
ಒಂದೇ ಒಂದು ಬಿದ್ದೋಗಿದೆ. ಆ ಬಿದ್ದು ಆ ತೂತಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಹಾಗಾಗಿ ಅವಳಿಗೆ ಆಗಲೇ ಇಲ್ಲ, ನೀರು ಬರಲೇ ಇಲ್ಲ. ಕೊನೆಗೆ ಹೆಂಗೋ ಮಾಡಿ ಕಟ್ಬಿಟ್ರು, ತಾಳಿ ಕಟ್ಸ್ಬಿಟ್ರು. ದೇವ ಸಂಕಲ್ಪ ಅದು ಅಂತ. ಕೆಲವೇ ದಿನಗಳಲ್ಲಿ ಆ ಗಂಡ ಅನ್ಸ್ಕೊಂಡಿರೋನು ಅಳಿಯ ಹೋಗ್ಬಿಟ್ಟ. ಇವ್ರು ತುಂಬ ಡಿಪ್ರೆಸ್ ಆಗ್ಬಿಟ್ಟು ಕೊನೆಗೆ ಈ ಭಾಸ್ಕರಾಚಾರ್ಯ ಏನು ಮಾಡಿದ್ರು, ನನ್ನ ಮಗಳಿಗೆ ಏನಾರು ಮಾಡಿ ಮುಂಚಿನ ರೀತಿಯಲ್ಲಿ ಅವಳು ಚಟುವಟಿಕೆಯಲ್ಲಿ ಇರಬೇಕು ಅಂಥೇಳಿ ಕೊನೆಗೆ ಒಂದು ಲೆಕ್ಕ ಕೊಟ್ಟರು, ಮಾಡು ಅಂತ. ಅವಳು ಲೆಕ್ಕ ಮಾಡಿದ್ಲು. ಅಂದರೆ ಮನಸ್ಸು ತುಂಬ ಚೆನ್ನಾಗಿ ಇದಾಗಿತ್ತು. ಆ ಲೆಕ್ಕ ಮಾಡಿದ ಮೇಲೆ ತಿರ್ಗಾ ಇನ್ನೂ ಒಂದು ಲೆಕ್ಕ ಕೊಟ್ಟರು. ಆ ರೀತಿ ಲೆಕ್ಕ ಕೊಟ್ಟು ನೋಡಿ, ಅವಳ ಹೆಸರಲ್ಲಿ ಒಂದು ಪೈಥಾಗರಸ್ ಥಿಯರಮ್ ಅಂತ ಮಾಡು. ಅವಳು ದೊಡ್ಡ ಗಣಿತಜ್ಞೆ ಆದ ಲೀಲಾವತಿ ಅಂತ, ನಿಮ್ಗೆ ಗೊತ್ತು, ಕೇಳಿರ್ಬೋದು. ಎಷ್ಟೋ ಥಿಯರಮ್ಗಳು ಬಂದಿದೆ. ಆ ರೀತಿಯಲ್ಲಿ ಭಗವಂತನ ಸಂಕಲ್ಪ ಇದ್ದಾಗ ಯಾರು ತಪ್ಸಕ್ಕಾಗಲ್ಲ. ಅದಕ್ಕೆ ಭಗವಂತನ ನಂಬಬೇಕು, ಅವನ ಸ್ಮರಣೆ ಮಾಡಬೇಕು. ಅಂಥ ಒಂದು ಭಕ್ತಿ ಜ್ಞಾನ ವೈರಾಗ್ಯಗಳು ಬರುವಂಥದ್ದು ಕೃಷ್ಣನ ಪ್ರತಿಮಾ ರೂಪ ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಪ್ರತಿಮಾ ರೂಪ ಅಂತ ಅಂದರೆ ಕೃಷ್ಣ ಪರಮಾತ್ಮನ ಪ್ರತಿಮಾ ರೂಪ ಭಾಗವತ ಎಲ್ಲ ಪುರಾಣಗಳ ಒಂದು ಸಾರ, ಎಲ್ಲ ವೇದಗಳ ಸಾರ, ಎಲ್ಲ ಹರಿಕಥಾಮೃತ ಸಾರದ ಸಾರ, ಈ ರೀತಿ ಹರಿವಂಶದ ಸಾರ, 17 ಪುರಾಣಗಳ ಸಾರ ಅದು. ಯಾರು ಯಜ್ಞಗಳು ಮಾಡ್ತಾ ಇದ್ರು, ಎಲ್ಲ ಯಜ್ಞಗಳಿಗಿಂತ ಬರುವಂಥ ಫಲ, ಅಧಿಕ ಫಲ ಈ ಭಾಗವತ ಶ್ರವಣದಿಂದ ಸಿಗತ್ತೆ ಅಂತ ಹೇಳಿ ಮಧ್ವಾಚಾರ್ಯರು ಕೂಡ ಹೇಳಿದ್ದಾರೆ. ಈ 12 ಸ್ಕಂದಗಳಿದೆ ಭಾಗವತದಲ್ಲಿ. 1, 2 ಕೃಷ್ಣನ ಪಾದಗಳು, 3, 4 ತೊಳೆಗಳಿದ್ದಂಗೆ, 5ನೇದು ನಾಭಿ ಪ್ರದೇಶ, 6ನೇದು ಹೃದಯ, 7, 8 ಬಾಹುಗಳು, ಕೃಷ್ಣನ ಬಾಹುಗಳು, 9ನೇದು ಕಂಠ, 10ನೇದು ಶ್ರೀಕೃಷ್ಣನ ಮುಖ, 11 ಲಲಾಟೆ ಅಂದರೆ ಹಣೆ, 12 ಶಿಖ. ಈ ರೀತಿ ಪ್ರತಿಮಾ ರೂಪ ಅಂತ ಹೇಳಿದ್ದಾರೆ. ಅಂದರೆ ಭಗವಂತ ಕೃಷ್ಣ ಉದ್ದವಂಗೆ ಹೇಳ್ಬೇಕಾದ್ರೆ ಹೇಳ್ತಾನೆ, ನಾನೇ ಹೋಗಿ ಆ ಭಾಗವತದಲ್ಲಿ ನಾನು ಸೇರ್ಕೊಂಡಿರ್ತೀನಿ, ಪ್ರತಿಯೊಂದು ಅಕ್ಷರೂ ಕೂಡ ಪವಿತ್ರ ಅನ್ನೋ ರೀತಿಯಲ್ಲಿ ಅವನು ಹೋಗಿ ಸೇರ್ಕೊಂಡಂತೆ. ಅಂದರೆ ಕಲಿಯುಗದಲ್ಲಿ ಭಗವಂತನ ಕತೆ ಭಾಗವತ ಕೇಳಿದರೆ ಅದಕ್ಕಿಂತ ಹೆಚ್ಚಿನ ಒಂದು ಶ್ರೇಷ್ಠವಾದ ಗ್ರಂಥ ಪುರಾಣ ಇನ್ನೊಂದು ಇಲ್ಲ ಅಂತ ಹೇಳಿ ಮಧ್ವಾಚಾರ್ಯರು ಕೂಡ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಆ ಭಗವಂತನ ಕಥೆಯನ್ನು ಕೇಳೋ ಅಂತ ಒಂದು ಸೌಭಾಗ್ಯ ಕೊಡುವಂತ ಕೇಳ್ತಾ ಇವತ್ತಿನ ದಿವಸಕ್ಕೆ ನಾವು ಇದು ವಿರಾಮ ಕೊಡೋಣ. ನಾಳೆಯಿಂದ 8:45ಗೆ ಪ್ರಾರಂಭ ಮಾಡಿ 8:45 9:30ವರೆಗೂ 3/4 ಗಂಟೆ ಏನಾರು ನಾವು ಸಮಯ ಕೊಡೋಣ ಅಂತ ಹೇಳ್ತಾ, ಇವತ್ತು ಜಾಸ್ತಿ ಸಮಯ ತೊಗೊಂಡಿದ್ದೀನಿ ಅದಕ್ಕೋಸ್ಕರನೇ. ಅದಕ್ಕೆ ನಾಳೆಯಿಂದ 8:45ಗೆ ಎಲ್ರಿಗೂ ತಿಳಿಸ್ಬಿಡಿ. ಯಾರ್ಯಾರು ಸೇರಬೇಕು ಅಂತಿದ್ದಾರೋ ಅವರೆಲ್ರಿಗೂ ಶುರು ಮಾಡೋಣ ಭಾಗವತದ ಮಂತ್ರ ಹೇಳ್ತಾ.